ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಪಿರಮಿಡ್ ಅನ್ನೋ ಒಂದು ಸೂಪರ್ ಸೈಕಾಲಜಿಕಲ್ ಥ್ರಿಲ್ಲರ್ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 2 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 3rd ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಯಿನ್ ಗೆ ಆ ವೋಟಿಂಗ್ ಅಲ್ಲಿ ಜೇನ್ ಮಾತ್ರ ಅಲ್ಲದೆ ಇನ್ನೂ 4 ಜನ ವೋಟ್ ಮಾಡಿದ್ದಾರೆ. ಟೋಟಲ್ ಆಗಿ 5 ವೋಟಿಂಗು ಆಗಿದೆ. ಹೆಂಗಾಯ್ತು ಅಂತ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಎಫ್ ರ್ಯಾಂಕ್ ಇಂದ ಸಿ ರ್ಯಾಂಕ್ ಗೆ ಹೊರಟೋದ್ಲು. ಹೆಂಗೆ ಅಂತ ಗೊತ್ತಿಲ್ಲ. ಇದ್ರ ನೋಡಿ ಅಲ್ಲಿರೋರ್ಗೆ ಎಲ್ಲರಿಗೂ ಸಖತ್ ಶಾಕ್ ಆಗುತ್ತೆ. ನಮ್ ಹೀರೋಯಿನ್ ಕತೆ ಒಂದ್ ಕಡೆ ಇರ್ಲಿ, ಜೇನ್ ಕತೆ ಏನಾಯ್ತು ಅಂತ ನೋಡಿದ್ರೆ ಜೇನ್ಗೆ 2 ವೋಟ್ ಬಂದಿದೆ. ಅಂದ್ರೆ ಎಫ್ ರ್ಯಾಂಕಿಂಗ್ ನ ಬಿಟ್ಟು ಅವಳು ಡಿ ರ್ಯಾಂಕಿಂಗ್ ಗೆ ಬಂದಿದ್ದಾಳೆ. ಸರಿ, ಫೈನಲ್ ಆಗಿ ಸಿಕ್ಕಾಕೊಂಡಿರೋದು ಯಾರು? ಎಫ್ ರ್ಯಾಂಕಿಂಗ್ ಬಂದಿರೋದು ಯಾರಿಗೆ ಅಂತ ನೋಡಿದ್ರೆ ಆ ಕಿಮ್ ಅಂಡ್ ಜೋ ಅಂತ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ರಲ್ಲ, ಅದ್ರಲ್ಲಿ ಒಬ್ಬರ ಮುಖಾನ ತೋರಿಸ್ತಾರೆ ನೋಡಿ. ಆ ಜೋ ನೋಡ್ ಮುಖ ಸಖತ್ ಶಾಕ್ ಆಗ್ತಾಳೆ. ಯಾಕಂದ್ರೆ ಅವಳಿಗೆ ಎಫ್ ರ್ಯಾಂಕಿಂಗ್ ಬಂದಿದ್ದು 1 ವೋಟಿಂಗ್ ಕೂಡ ಸಿಕ್ಕಿರೋದಿಲ್ಲ. ಹಂಗೆ ಅವಳಿಗೆ ಅಳುನೇ ಬಂದ್ಬಿಡುತ್ತೆ. ಆ ಕ್ಲಾಸ್ ಅಲ್ಲಿ ಇರೋ ಎಲ್ಲಾರು ಅವಳ ಕಡೆ ಹಂಗೆ ಸ್ಲೋ ಮೋಷನ್ ಅಲ್ಲಿ ತಿರುಗಿ ನೋಡ್ತಾರೆ ನೋಡಿ. ಈ ಸತಿ ಸಿಕ್ಕಾಕೊಂಡಿರೋ ಮೇಕೆ ಇವಳೇನಾ ಅಂತ ನೋಡ್ತಾ ಇರೋದು. ನಮ್ ಹೀರೋಯಿನ್ಗೂ ಜೇನ್ಗೂ ಸ್ವಲ್ಪ ಶಾಕಿಂಗ್ ಆಗೇ ಇದೆ. ಹೊರಗಡೆ ಹೋಗಿ ಮಾತಾಡ್ಬೇಕಾದ್ರೆ ಜೇನ್ ಹೇಳ್ತಾಳೆ, ಏ ಸುಜಿ, ಏನ್ ಈ ತರ ಆಗೋಯ್ತು? ನಮ್ ಪ್ಲಾನ್ ಪ್ರಕಾರ ಏನು ನಡೆದೇ ಇಲ್ಲ. ಯಾರು ಎಫ್ ರ್ಯಾಂಕಿಂಗ್ ಗೆ ಬರಬಾರ್ದು ಅಂತ ತಾನೇ ಅನ್ಕೊಂಡ್ವಿ. ಆದ್ರೆ ಹೆಂಗ್ ಜೋ ಎಫ್ ರ್ಯಾಂಕಿಂಗ್ ಬಂದಿದ್ಲು? ಅವ್ಳ ಫ್ರೆಂಡ್ ಅವಳಿಗೆ ವೋಟ್ ಮಾಡಿಲ್ವಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಒಂದ್ ವೇಳೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಿಮ್ಗೆ ಏನಾದ್ರು ಅವ್ರ ಫ್ರೆಂಡ್ ಜೋ ಮೇಲೆ ಕೋಪ ಏನಾದ್ರು ಬಂದಿರ್ಬೋದು. ಅದನ್ನ ಮನ್ಸಲ್ಲೇ ಇಟ್ಕೊಂಡು ಈ ತರ ವೋಟಿಂಗ್ ಅಲ್ಲಿ ತೋರಿಸಿದಾಳೇನೋ. ಕೊನೆದಾಗಿ ಫ್ರೆಂಡ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾಳೆ ಅಂತ ಅಂದಾಗ ಜೇನ್ ಹೇಳ್ತಾಳೆ, ಸರಿ ಆ ಕತೆನ ಬಿಡು, ಇವಾಗ ಜೋನ್ ಹೆಂಗ್ ಕಾಪಾಡೋದು? ಅದಕ್ಕೇನಾದ್ರು ಪ್ಲಾನ್ ಹಾಕಿದ್ಯಾ? ಏನಾದ್ರು ಐಡಿಯಾ ಇದೆಯಾ ಅಂತ ಕೇಳಿದಾಗ ಸೂಜಿ ಹಂಗೆ ಹೇಗೆ ತಿರುಗಿಸಿ ಮಾತಾಡ್ತಾಳೆ ನೋಡಿ. ಏನೋ ಐಡಿಯಾನಾ? ಹಲೋ ಮೇಡಮ್, ನಾನ್ ಹಾಕಿದ್ ಒಂದೇ ಪ್ಲಾನು, ಹೆಂಗಾದ್ರೂ ಮಾಡಿ ಆ ಎಫ್ ರ್ಯಾಂಕ್ ಇಂದ ಹೊರಗಡೆ ಬರ್ಬೇಕು ಅಂತ. ಹೆಂಗೋ ನಮ್ ಪ್ಲಾನ್ ಪ್ರಕಾರ ನಾವಿಬ್ರು ಹೊರಗಡೆ ಬಂದಿದೀವಿ. ಅವ್ರ ಹೆಂಗ್ ಹೋದ್ರೆ ನಮ್ಗೇನು? ನಾವ್ ಜೋಲಿಯಾಗಿರೋದನ್ನ ಮಾತ್ರ ನೋಡ್ಬೇಕಷ್ಟೇ. ಯಾಕೆ ಮರ್ತೋಗ್ಬಿಟ್ಟ? ಆ ಕಿಮ್ ಹತ್ರ ಜೋ ಹತ್ರ ನಮ್ ವೋಟಿಂಗ್ ಮಾಡಿ ಅಂತ ಕೇಳಕ್ ಹೋದಾಗ ಎಷ್ಟು ಮಾತಾಡಿದ್ರು, ನಮ್ಮನ್ನ ಯಾವ ತರ ಟ್ರೀಟ್ ಮಾಡಿದ್ರು. ಆತರ ಮಾತಾಡಿರೋರ್ಗೆ ನಾವೇನಕ್ಕೆ ಹೆಲ್ಪ್ ಮಾಡ್ಬೇಕು? ಇಲ್ಲೋಡು ಜೇನ್, ಇನ್ನೊಂದ್ ವಿಷಯನ ಅರ್ಥ ಮಾಡ್ಕೋ. ನಾವ್ ಇನ್ನೊಬ್ರ ಹತ್ರ ಒಳ್ಳೆತನವಾಗಿ ನಡ್ಕೊಂತೀವಿ ಅಂತಂದ್ರೆ ಅವ್ರ ಹತ್ರ ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಯಾರು ಹತ್ರ ಇರೋದಿಲ್ಲ. ಇಲ್ಲಿ ನಾವು ನಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಯಾರು ನಮ್ಗೆ ಹೆಲ್ಪ್ ಮಾಡಕ್ ಬರಲ್ಲ. ನೀನ್ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಹೋಗವಾಗ ಜೇನ್ ಹೇಳ್ತಾಳೆ, ಆದ್ರೆ ಸುಜಿ, ನಾವ್ ಮಾತಾಡ್ಕೊಂಡಿದ್ದ ಅದಲ್ವಲ್ಲ. ಹೆಂಗಾದ್ರೂ ಮಾಡಿ ಪಿರಮಿಡ್ ಗೇಮ್ ನ ನಾವು ನಾಶ ಮಾಡ್ಬೇಕು, ಯಾರು ಇನ್ಮೇಲೆ ಅದರಿಂದ ಬಳಲ್ಬಾರ್ದು ಅಂತ ತಾನೆ ನಾವ್ ಅನ್ಕೊಂಡಿದ್ದು. ಆದ್ರೆ ನೀನೇನ್ ಈ ತರ ಹೇಳ್ತಾ ಇದೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ, ನೋಡು ಜೇನ್, ನನ್ ಲೈಫ್ ಚೇಂಜ್ ಆಯ್ತು. ನಾನು ಎಫ್ ರ್ಯಾಂಕಿಂಗ್ ನ ಬಿಟ್ಟು ಹೊರಗಡೆ ಬರ್ಬೇಕು ಅಂತ ಅನ್ಕೊಂಡೆ, ಆತರ ನಾನ್ ಬಂದೆ. ನಾನ್ ಇವಾಗ ರ್ಯಾಂಕ್ ಎಫ್ ಅಲ್ಲ, ರ್ಯಾಂಕ್ ಸಿ ಅಂತ ಹೇಳ್ಬಿಟ್ಟು ಹೋಗ್ತಾಳ. ಅಷ್ಟೇ ಅಲ್ಲ, ಹರೇನ್ ಇರ್ತಾಳಲ್ಲ, ಅವಳಂಗೆ ತುಂಬಾ ಖುಷಿಯಾಗಿ ಒಳ್ಳೆ ತರ ಬಂದ್ಬಿಟ್ಟು, ಸುಜಿ, ನಿಜವಾಗ್ಲೂ ನನಗೆ ನಿನ್ ಮೇಲೆ ತುಂಬಾನೇ ಬೇಜಾರಿತ್ತು. ಹೆಂಗೋ ರ್ಯಾಂಕ್ ಎಫ್ ನ ಬಿಟ್ಟು ಬಂದ್ಬಿಟ್ಟಲ್ವಾ, ಈಗ ನಿನ್ ಬಗ್ಗೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಅವಳಂಗೆ ನೋಡ್ತಾಳೆ, ಏನ್ ನಾಟಕ ಮಾಡ್ತಾಳೆ ನೋಡಿ ಇವಳು ಅಂತ. ಆದ್ರೆ ಕ್ಲಾಸ್ ಅಲ್ಲಿ ಹೀರೋಯಿನ್ ಬಂದು ಎಫ್ ರ್ಯಾಂಕಿಂಗ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಯಾವ ತರ ಹಿಂಸೆ ಕೊಡ್ತಾ ಇದ್ರು, ಎಲ್ಲರೂ ಅವಳನ್ನ ಬುಲಿ ಮಾಡ್ತಾನೆ ಇದ್ರು. ಆದ್ರೆ ಈಗ ಅವಳು ರ್ಯಾಂಕ್ ಸಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೆ. ಒಂದು ಕ್ಲೋಸ್ ಫ್ರೆಂಡ್ ತರನೇ ಅವಳ ಹತ್ರ ನಡ್ಕೊಂತಾರೆ. ಸ್ವಲ್ಪ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಒಂದ್ ಚೂರ್ ಚೇಂಜ್ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಇವಾಗ ಹಂಗೆ ಅವತ್ತು ಈವ್ನಿಂಗ್ ಅವಳೊಂದು ಸೂಪರ್ ಮಾರ್ಕೆಟ್ ಅಲ್ಲಿ ಏನೋ ಐಟಮ್ಸ್ ಏನೋ ಪರ್ಚೇಸ್ ಮಾಡ್ಕೊಂಡು ಫೋನ್ ನ ಟೇಬಲ್ ಮೇಲೆ ಇಟ್ಟಿರ್ತಾಳೆ. ಆ ಫೋನ್ ಅಲ್ಲಿ ಆ ಪಿರಮಿಡ್ ಗೇಮ್ ಆಪ್ ಇರುತ್ತಲ್ಲ, ಅದು ಇನ್ಸ್ಟಾಲ್ ಆಗಿರೋದನ್ನ ಆ ಶಾಪ್ ಅಲ್ಲಿ ಇರೋ ಹುಡುಗ ಕೂಡ ನೋಡ್ತಾನೆ. ಏನಮ್ಮ, ಸ್ಕೂಲ್ ಎಲ್ಲ ಹೆಂಗ್ ಹೋಗ್ತಿದೆ ಅಂತ ಕೇಳಿದಾಗ ಅವಳು ಕೂಡ ಚೆನ್ನಾಗಿ ಹೋಗ್ತಿದೆ ಅಣ್ಣ ಅಂತ ಹೇಳಿದಾಗ ಅವನಂತಾನೆ, ಬಟ್ ಎಲ್ಲರಿಗೂ ಅದೇ ತರ ಸ್ಮೂತ್ ಆಗಿ ಹೋಗಲ್ವಲ್ಲ ಅಂತ ಹೇಳ್ತಾನೆ. ನನಗ್ ಗೊತ್ತಿರೋಂಗೆ ಇವನ್ಗ ಸ್ಕೂಲ್ ಬಗ್ಗೆ ಏನೋ ವಿಷಯ ಗೊತ್ತು, ಬಟ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಮತ್ತೆ ಇವನನ್ನ ನೋಟ್ ಮಾಡಿಟ್ಕೊಳ್ಳಿ, ಇವನ್ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇವನ ಹೆಸರು ಜಿನ್ ಅಂತ. ಅದಾದ್ಮೇಲೆ ಅವಳು ಅಲ್ಲಿಂದ ಬಂದ್ಬಿಡ್ತಾಳೆ. ಇನ್ನೊಂದ್ ಕಡೆ ಹರೇನ್ ತೋರಿಸ್ತಾರೆ. ಇವತ್ತು ಅವರೊಂದು ಆಫನೇಜ್ ಗೆ ಹೋಗಿರ್ತಾರೆ. ಅಲ್ಲಿ ಒಂದು ಚಿಕ್ಕ ಹುಡುಗಿ ತುಂಬಾ ಕ್ಯೂಟ್ ಆಗಿ ಹರೇನ್ ಹತ್ರ ಓಡ್ ಬಂದ್ಬಿಟ್ಟು, ಅಕ್ಕ ನಾನ್ ಕೂಡ ನಿನ್ ಜೊತೆ ಆಟ ಆಡ್ಕೊಳ್ಳ ಅಂತ ಕೇಳಿದಾಗ ಇವಳು ಸ್ಮೈಲ್ ಗೊತ್ತಲ್ಲ, ಇವಳು ನಗದ್ರೇನೆ ಭಯ ಆಗುತ್ತೆ ಸೈಕೋ. ಇವಳಂಗೆ ನೋಡ್ಬಿಟ್ಟು, ಆ ಬಂಗಾರಿ, ನಾನು ನೀನು ಆಟಾಡೋಣ, ಇಲ್ಲಿ ಅಕ್ಕ ಹತ್ರ ನೀನ್ ಕೈ ಕೊಡು ಅಂದಾಗ ಈಗ ಸೈಕೋ ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ದೆ ಪಾಪ ಚಿಕ್ಕ ಮಗು ಕೂಡ ಕೈನ ಕೊಟ್ಟಿದ ತಕ್ಷಣ ಲೈಟರ್ ನ ಅಂಟಿಸ್ತಾಳೆ ನೋಡಿ. ನೆಕ್ಸ್ಟ್ ಏನಾಗಿರತ್ತಂತೆ ನಿಮ್ಗೆ ಚೆನ್ನಾಗೇ ಗೊತ್ತು. ಆ ಹುಡುಗಿ ಓ ಅಂತ ಹತ್ಕೊಂಡು ಓಡೋಗ್ತಾಳೆ. ಬೆಂಕಿ ಇಟ್ಬಿಟ್ಟಿರ್ತಾಳೆ ಕೈಗೆ. ಫಸ್ಟ್ ಆಫ್ ಆಲ್ ಇವರೆಲ್ಲ ಏನಕ್ಕೆ ಆಫನೇಜ್ ಗೆ ಬಂದಿದ್ದಾರೆ ಅಂತ ನೋಡಿದ್ರೆ, ತುಂಬಾ ದೊಡ್ಡ ಜಾಗ ಅಲ್ವಾ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವಾಗವಾಗ ಸಣ್ಣ ಪುಟ್ಟ ಆಫನೇಜ್, ಓಲ್ಡ್ ಏಜ್ ಹೋಮ್ ಗೆಲ್ಲ ಹೋಗ್ಬಿಟ್ಟು ಏನೋ ಗಿಫ್ಟ್ಸ್ ಕೊಡೋದು, ಅಥವಾ ಒಂದ್ ಸ್ವಲ್ಪ ಡೊನೇಟ್ ಎಲ್ಲ ಮಾಡ್ತಾರಲ್ಲ, ಅವಾಗವಾಗ ಈ ತರ ಆಫನೇಜ್ ಗೂ ಬರ್ತಾರೇನೋ. ಇವಾಗ ಹಂಗೆ ಬಂದಿರೋದು. ಅಲ್ಲಿ ಒಂದು ವಯಸ್ಸಾದ ಅಜ್ಜಿನ ತೋರಿಸ್ತಾರಲ್ಲ, ಅವರೇ ಹರೇನ್ ಅವರ ಅಜ್ಜಿ. ಹೇಳ್ಬೇಕಂದ್ರೆ ಅವ್ರು ಮುದ್ ಮಾಡಿನೇ ಈ ಅಮ್ಮನ ಈ ತರ ತಯಾರಿ ಮಾಡಿ ಇಟ್ಟಿರೋದು. ಅವಳು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ತಕ್ಷಣ ಅವಳಿಗೆ ಅದನ್ನ ಮಾಡ್ಕೊಟ್ಬಿಡ್ತಾರೆ. ಮತ್ತೆ ಫ್ಯಾಮಿಲಿಗೆ ಒಂದು ದೊಡ್ಡ ತಲೆ ಅಂತಾನೆ ಹೇಳ್ಬೋದು. ಇವ್ರು ಏನ್ ಹೇಳ್ತಾರೋ ಆ ಫ್ಯಾಮಿಲಿ ಇರೋರು ಅದನ್ನೇ ಕೇಳೋದು. ಅವ್ರನ್ನೇನೇ ನೆಕ್ಸ್ಟ್ ಮೂವ್ ಮಾಡ್ಬೇಕಂದ್ರು ಇವ್ರನ್ನ ಕೇಳ್ಕೊಂಡೆ ಅವ್ರು ಮಾಡೋದು, ವಿತ್ ಇವ್ರ ಪರ್ಮಿಷನ್. ಆತರ ಒಂದು ಹೆಡ್. ಇನ್ನ ಮುದ್ದಿನ ಮೊಮ್ಮಗಳು ಅಂತಂದ್ರೆ ಇವಳನ್ನ ಯಾವ ತರ ಬೆಳೆಸಿರ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅವ್ರ ಇತರ ಮುದ್ದು ಮಾಡಿರೋದ್ರಿಂದ ಅವಳ ಈ ತರ ತಯಾರಿಯಾಗಿರೋದು. ಇವಾಗ ಹಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆಸ್ ಯೂಶುವಲ್ ಇಷ್ಟು ದಿನ ಗೆಫ್ ರ್ಯಾಂಕ್ ಅಲ್ಲಿ ಇರೋ ಹೀರೋಯಿನ್ ಗೆ ಹಿಂಸೆ ಕೊಡ್ತಾ ಇದ್ರು. ಆದ್ರೆ ಗೆಫ್ ರ್ಯಾಂಕ್ ಅಲ್ಲಿ ಇರೋದು ಯಾರು? ಜೋ ಅಲ್ವಾ. ಅವಳನ್ನ ರೆಸ್ಟ್ ರೂಮ್ ಅಲ್ಲಿ ಹಾಕೊಂಡು ಸರಿಯಾಗಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆ ಬುಲಿಗೆ ಅಲ್ಲಿಂದ ಹೋಗಿದ ತಕ್ಷಣ ನಮ್ ಹೀರೋಯಿನ್ ಒಳಗಡೆ ಎಂಟ್ರಿ ಆಗ್ತಾಳೆ. ಆದ್ರೆ ಅವಳೇನು ಕೇರ್ ಮಾಡ್ಕೊಂಡಿಲ್ವೇ. ಅವಳ ಪಾಡ್ಗಳು ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂತಾ ಇರ್ತಾಳೆ. ಆಕ್ಚುಲಿ ಎಫ್ ರ್ಯಾಂಕ್ ಬಂದಿರೋರ್ಗೆ ಸಪರೇಟ್ ಆಗಿ ಟಾಯ್ಲೆಟ್ ಇದೆಯೇನೋ, ಅದ್ರೊಳಗಡೆ
ಬಟ್ಟೆಗಳನ್ನ ಹಾಕೊಂಡು ಸರಿಯಾಗಿ ಹೊಡೆದಿರೋದು. ಇವಳ ಹತ್ರ ಹ್ಯಾಂಡ್ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಈರಾಮ್ ಬರ್ತಾಳೆ. ಅವಳು ಕೇಳ್ತಾಳೆ, ಏನ್ ಸುಜಿ ಆ ಗೇಮ್ ಆಗಿದ್ದಾದ್ಮೇಲೆ ನೀನು ಮತ್ತೆ ಜೇನ್ ಮಾತಾಡ್ಕೊಳ್ಳೋ ತರ ಇಲ್ಲ ಏನು, ಅಷ್ಟಿಗೆ ಬ್ರೇಕಪ್ ನಿನ್ಗೂ ಅವಳಿಗೂ ಫ್ರೆಂಡ್ಶಿಪ್? ಸರಿ ಸರಿ, ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದನ್ನ ಮರ್ತ್ಬಿಟ್ಟೆ, ನಾನೇ ನಿನ್ಗೆ ವೋಟ್ ಮಾಡಿದ್ದು ಅಂತ ಹೇಳಿದಾಗ ಇವಳಿಗೆ ಸಖತ್ ಶಾಕು. ಏನು ನೀನ್ ವೋಟ್ ಮಾಡ್ದ, ನನ್ಗೇನ ವೋಟ್ ಮಾಡ್ದೆ, ನಿನಗೇನ್ ಬೇಕು ಅಂತ ಇವಳು ಡೈರೆಕ್ಟ್ ಆಗಿ ಕೇಳಿದ ತಕ್ಷಣ ಈರಾಮ್ ಹೇಳ್ತಾಳೆ, ಪರವಾಗಿಲ್ವೇ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಟ್ಟೆ, ನನಗೆ ಏನ್ ಬೇಕು, ನನಗೇನು ಬೇಡ ಅಂತ ಹೇಳಿದಾಗ ಇವಳು ಅಂತಾಳೆ, ಹಾಗಾದ್ರೆ ಏನಕ್ಕೆ ನನ್ಗೆ ವೋಟಿಂಗ್ ಮಾಡ್ದೆ? ಸರಿ ಫಸ್ಟ್ ಆಫ್ ಆಲ್ ನೀನೇ ನನ್ಗೆ ವೋಟ್ ಮಾಡ್ದೆ ಅಂತ ನಾನ್ ಹೆಂಗ್ ನಂಬೋದು ಅಂತ ಹೀರೋಯಿನ್ ಕೇಳಿದಾಗ ಅವಳಂತಾಳೆ, ಮತ್ತೆ ನಾನ್ ವೋಟ್ ಮಾಡ್ದೆ ಇನ್ ಯಾರು ಮಾಡಿರ್ತಾರೆ, ಸಿ ಮತ್ತೆ ಡಿ ಗ್ರೇಡ್ ಅಲ್ಲಿ ಇರೋರು ಯಾರಾದ್ರೂ ಮಾಡಿರ್ತಾರೆ ಅಂತ ಅನ್ಕೊಂಡ. ಇನ್ ಕೇಸ್ ಅವ್ರ ಏನಾದ್ರು ಆತರ ಮಾಡಿದ್ರೆ ಅವ್ರಗವ್ರೆ ಮಣ್ಣಾಗುದ್ಕೊಂಡಂಗೆ. ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋದ್ಲು. ಈ ತರ ಇವಳು ಮಾತಾಡ್ಬಿಟ್ಟು ಹೋದ್ಮೇಲೆ ನಮ್ ಹೀರೋನ್ಗೆ ಕೂಡ ಯೋಚನೆ ಬರೋದು, ನಿಜಾನೇ ಈರಾಮ್ ಹೇಳಿದ್ ಕೂಡ ನಿಜಾನೇ, ಸಿ ಅಂಡ್ ಡಿ ಗ್ರೇಡ್ ಅಲ್ಲಿ ಇರೋರು ಏನಕ್ಕೆ ವೋಟ್ ಮಾಡ್ತಾರೆ? ಖಂಡಿತ ಅವ್ರಂತೂ ಮಾಡಿರೋದಿಲ್ಲ. ಇನ್ ಕೇಸ್ ಅವ್ರು ಇನ್ನೊಬ್ರಿಗೆ ಮಾತ್ ಕೊಟ್ಟಿರ್ತಾರೆ ವೋಟಿಂಗ್ ನ ಮಾಡ್ತೀವಿ ಅಂತ, ಮಾಡ್ದೆ ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ಅವ್ರಿಗೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಚೆನ್ನಾಗೇ ಗೊತ್ತು. ಸೊ ಅವ್ರು ಯಾರು ನನ್ಗೆ ವೋಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ, ಯಾಕಂದ್ರೆ ಜೋ ಪರಿಸ್ಥಿತಿ ನೋಡಿದೀವಲ್ವಾ, ಅವಳು ಡಿ ಗ್ರೇಡ್ ಅಲ್ಲಿ ಇದ್ದವಳೆ, ಇದ್ರೂನು ಈಗ ಎಫ್ ಗ್ರೇಡ್ ಗೆ ಬಂದ್ಬಿಡಿದಾಳೆ. ಇನ್ ಯಾರು ನನ್ಗೆ ಮಾಡಿರ್ಬೋದು? ಒಂದೇನೋ ಈರಾಮು, ಇನ್ನೊಂದೇನೋ ಜೈನು, ಹಾಗಾದ್ರೆ ಇನ್ನಿಬ್ರು ಯಾರು ಇರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಅಲ್ಲಿ ಏನೋ ಒಂದು ಅಸೆಸ್ಮೆಂಟ್ ನಡೀತಾ ಇದೆ. ಅಂದ್ರೆ ಇವರೆಲ್ಲ ಒಂದು ಆರ್ಟ್ ವರ್ಕ್ ನ ಮಾಡಿರ್ತಾರೆ, ಅದನ್ನ ಸೈಡ್ ಅಲ್ಲಿ ಜೋಡಿಸಿರೋದು. ಆ ಸರ್ ಬಂದು ಹೇಳ್ತಾರೆ, ಇವಾಗ ಈ ಆರ್ಟ್ ಗೆ ನಿಮ್ಗೆ ಸಿಗೋ ಗ್ರೇಡ್ಸ್ ನಿಮ್ ಮೇನ್ ಮಾರ್ಕ್ಸ್ ಅಲ್ಲಿ ಜಾಯಿನ್ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ಇದಕ್ಕೆ ಮಾರ್ಕ್ಸ್ ನಾನ್ ಕೊಡೋದಿಲ್ಲ, ನಿಮ್ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ ನಿಮ್ಗೆ ಮಾರ್ಕ್ಸ್ ಕೊಡೋದು. ಸೊ ಬೆಸ್ಟ್ ಆಫ್ ಲಕ್, ನಿಮ್ ಫ್ರೆಂಡ್ಸ್ ನಿಮ್ಗೆ ಹೆಂಗ್ ಮಾರ್ಕ್ಸ್ ಕೊಡ್ತಾರೋ ನೋಡ್ರಿ, ಫೈನಲ್ ರಿಪೋರ್ಟ್ ನ ತಗೊಂಡ್ ನನಗೆ ಸಬ್ಮಿಟ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇದೆಲ್ಲ ಕೂಡ ಹೀರಾಮ್ ಮಾಡಿರೋ ಪ್ಲಾನೆ. ಆಲ್ರೆಡಿ ಅವಳು ಯಾರ್ಯಾರಿಗೆ ಯಾವ ಗ್ರೇಡ್ ಬರ್ಬೇಕು ಅಂತ ಅವ್ರ ಅಮ್ಮ ಹತ್ರ ಕೊಟ್ಟಿರ್ತಾಳೆ, ಅವ್ರ ಅಮ್ಮ ಬಂದು ಸರ್ ಹತ್ರ ಕೊಟ್ಟಿರ್ತಾರೆ. ಸುಮ್ನೆ ನಾಮಕ ವ್ಯವಸ್ಥೆ ಅಂತ ಇದನ್ನ ಮಾಡ್ತಾ ಇರೋದು. ಆ ಸರ್ ಅಲ್ಲಿಂದ ಹೋದ್ಮೇಲೆ ದುವಾ ಜಾಗಕ್ಕೆ ಬಂದ್ಬಿಟ್ಟು, ಸರ್ ಹೇಳಿರೋದ್ರಲ್ಲಿ ಇನ್ನೊಂದು ಸಣ್ಣ ಕರೆಕ್ಷನ್ ಇದೆ, ನಮ್ ಫ್ರೆಂಡ್ಸ್ ಅಂದ್ರೆ ನಮ್ಗೆ ನಮ್ ಫ್ರೆಂಡ್ಸ್ ಯಾರು ಮಾರ್ಕ್ಸ್ ನ ಕೊಡೋದಿಲ್ಲ, ನಿಮಗ್ ನೀವೇ ನಿಮ್ಮ ಸ್ಥಾನ ಯಾವ್ದು ಅಂತ ತಿಳ್ಕೊಂಡು ನಿಮ್ ಮಾರ್ಕ್ಸ್ ನ ನೀವೇ ಕೊಟ್ಕೋಬೇಕು. ಎಲ್ಲಿ ನೋಡ್ರಿ, ನಿಮ್ ಜಾಗದಲ್ಲಿ ನೀವು ನಿಂತ್ಕೊಳ್ಳಿ ನೋಡೋಣ ಅಂತ ಒಂದು ವಾಯ್ಸ್ ಕೊಟ್ಟಿದ್ದಷ್ಟೇ ಅವ್ರು ಹೋಗ್ಬಿಟ್ಟು ಅವ್ರ ಜಾಗದಲ್ಲಿ ನಿಂತ್ಕೊಂಡ್ರು. ಇದನ್ನೆಲ್ಲ ಹೀರೋಯಿನ್ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು, ಏನೋ ನಡೀತಾ ಇದೆ ಇಲ್ಲಿ, ಹಿಂಗೆಲ್ಲ ಕೂಡ ಗ್ರೇಡ್ಸ್ ಆಗ್ತಾರ ಅಂತ ನೋಡ್ಕೊಂಡಿದ್ದವಳಿಗೆ ಇವಾಗ ಸ್ಟ್ರೈಕ್ ಆಗುತ್ತೆ. ಈಗ ರೀಸೆಂಟ್ ಆಗಿ ನಡೆದಿರೋ ಪಿರಮಿಡ್ ಗೇಮ್ ಅಲ್ಲಿ ಯಾರ್ಯಾರು ಯಾವ ರ್ಯಾಂಕಿಂಗ್ ಬಂದಿದ್ರು ಆ ರ್ಯಾಂಕಿಂಗ್ ಪ್ರಕಾರನೇ ಅಲ್ಲಿ ನಿಂತಿದ್ದಾರೆ. ಇವಳ್ಗ ಸಖತ್ ಶಾಕು, ಹಂಗಾದ್ರೆ ಪಿರಮಿಡ್ ಗೇಮ್ ಇಲ್ಲಿವರೆಗೂ ಬಂದ್ಬಿಡ್ತಾ, ಯಾರು ಇಲ್ಲಿ ಅವ್ರನ್ನ ಫೋರ್ಸು ಮಾಡಿಲ್ಲ ಹೋಗಿ ಸ್ಥಾನದಲ್ಲಿ ನಿಂತ್ಕೊಳ್ಳಿ ಅಂತ. ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಷ್ಟೇ ಅವ್ರವ್ರ ಪಾಡ್ಗೆ ಅವ್ರವ್ರ ಹೋಗಿ ಆ ರ್ಯಾಂಕಿಂಗ್ ಅಲ್ಲಿ ನಿಂತ್ಕೊಂಡ್ಬಿಟ್ರು. ಮುಂದ್ಗಡೆ ಇರೋರು ಎ ರ್ಯಾಂಕಿಂಗ್, ಆಮೇಲೆ ಇರೋರು ಬಿ ರ್ಯಾಂಕಿಂಗ್, ಆಮೇಲೆ ಸಿ ಮತ್ತೆ ಡಿ, ಅವ್ರ ರ್ಯಾಂಕಿಂಗ್ ಅವರೇ ಡಿಸೈಡ್ ಮಾಡ್ಕೊಳ್ತಾ ಇದಾರೆ. ಇದಕ್ ಮೇಲೆ ಕೂಡ ಈ ಗೇಮ್ ಇರ್ಬೇಕಾ, ನಮ್ ಮಾರ್ಕ್ಸ್ ನ ಡಿಸೈಡ್ ಮಾಡೋ ತರ ಒಂದು ಗೇಮ್ ಇರ್ಬೇಕಾ ಅನ್ನೋ ತರ ಯೋಚನೆ ಮಾಡಿದ್ಲು. ನೆಕ್ಸ್ಟ್ ಸೀನ್ ಅಲ್ಲೇ ಎದ್ದು ಬಿದ್ದು ಕ್ಲಾಸ್ ಕಡೆ ಓಡ್ ಬರ್ತಿದ್ದಾಳೆ, ಯಾಕಂದ್ರೆ ಇವತ್ತು ಪಿರಮಿಡ್ ಗೇಮ್ ನಡೆಯೋ ದಿನ. ಆದ್ರೆ ಲೇಟ್ ಆಗಿ ಬಂದ್ಬಿಟ್ಲು. ಆಲ್ರೆಡಿ ಅಲ್ಲಿ ವೋಟ್ ಎಲ್ಲ ಕೂಡ ನಡೆದೋಯ್ತು. ಇವಳಿಗೆ ಮತ್ತೆ ಎಫ್ ರ್ಯಾಂಕ್ ಬಂದ್ಬಿಟ್ಟಿದೆ. ಅಯ್ಯೋ ನನ್ಗೆ ಎಫ್ ರ್ಯಾಂಕ್, ಅಷ್ಟೇ ಎಲ್ಲರೂ ನಾನು ಹೊಡಿತಾರ ಅಂತ ಹೇಳ್ಕೊಂಡು ಕಂಡ್ಬಿಡೋ ಅಷ್ಟ್ರಲ್ಲಿ ಇಷ್ಟೊತ್ತು ಬಂದಿದ್ದವಳಿಗೆ ಕನ್ಸು. ಆದ್ರೆ ಟಕ್ಕಂತ ಎದ್ ಕುತ್ಕೊಂಡವಳು ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ಇವಾಗ ಬಂದಿದ್ ಕನ್ಸಾದ್ರೆ ಕೂಡ ನಿಜ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನೆಕ್ಸ್ಟ್ ಈ ಗೇಮ್ ಸ್ಟಾರ್ಟ್ ಆಗೋ ದಿನದ ಮುಂಚೆನೆ ನಾನ್ ಎಲ್ಲ ಕಂಡಿಡಿಬೇಕು, ನನಗ್ ಓಟ್ ಹಾಕಿರೋ ಇನ್ ಮಿಕ್ಕಿದವ್ರು ಯಾರು ಅಂತ ನಾನು ಕಂಡಿಡಿಲೇಬೇಕು ಅಂತ ಎದ್ದು ಬಿದ್ದು ಸ್ಕೂಲ್ ಕಡೆ ಓಡ್ ಬರ್ತಾಳೆ. ಕ್ಲಾಸ್ ಒಳಗಡೆ ಬಂದವಳು ಆ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಕ್ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಿಲ್ಲ, ಹಲೋ ಗೈಸ್, ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು. ಈ ಆಪ್ ನ ನಾವು ಹತ್ರ ಒಂದ್ ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ. ಸಾರಿ ನಾನಲ್ಲ, ನೀವ್ ಯೂಸ್ ಮಾಡ್ತಾ ಇದೀರಾ. ನಿಮ್ಗೆ ಒಂದ್ಸತಿ ಕೂಡ ಡೌಟ್ ಬಂದಿಲ್ವಾ? ಯಾಕಂದ್ರೆ ರ್ಯಾಂಕ್ ಏನಲ್ಲಿರೋರು ರ್ಯಾಂಕ್ ಏನಲ್ಲೇ ಇದ್ದಾರೆ. ನನಗೆ ಬಂದಿರೋ ಡೌಟ್ ಇದು, ಮೋಸ್ಟ್ಲಿ ಆ ರ್ಯಾಂಕ್ ಇರೋರ್ಗೋಸ್ಕರನೇ ಅವ್ರಿಗೆ ಫೇವರ್ ಆಗಿ ಗೇಮ್ ಏನಾದ್ರು ಡೆವಲಪ್ ಮಾಡಿದಾರಾ? ನನಗೆ ಡೌಟ್ ಇದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಡೌಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದಕ್ಕೂ ಮುಂಚೆ ನಡೆದಿರೋ ವೋಟಿಂಗು ಮತ್ತೆ ನಡಿಬೇಕು. ಬಟ್ ಈ ಸತಿ ಆಪ್ ಅಲ್ಲಿ ಮಾಡೋದ್ ಬೇಡ, ಪೇಪರ್ ಅಲ್ಲಿ ಮಾಡೋಣ. ಲಾಸ್ಟ್ ಟೈಮ್ ವೋಟಿಂಗ್ ಅಲ್ಲಿ ನಡೆದಿರೋ ತರನೇ ಆ ತರ ವೋಟಿಂಗ್ಸ್ ಈ ಟೈಮ್ ಕೂಡ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕಂಟಿನ್ಯೂ ಮಾಡಬಹುದು. ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಿಮಗ್ ಬಿಟ್ಟಿರೋದು, ನೀವೇ ಕಂಡಿಡ್ಕೋಬೇಕಿನ್ನ ಅನ್ನೋ ತರ ಹೇಳ್ತಾಳೆ. ಇವಳಿ ತರ ಮಾತಾಡ್ತಾ ಇರೋದನ್ನೆಲ್ಲ ಅದೇ ಕ್ಲಾಸ್ ಅಲ್ಲಿ ಇರೋ ಒಂದು ಹುಡುಗಿ ಗಮನಿಸ್ಕೊಂಡಿದ್ದವಳು ಟೆನ್ಷನ್ ಆಗ್ಬಿಟ್ಲು. ಯಾಕಂದ್ರೆ ಈ ಗೇಮ್ ಬೇಕಾಗಿರೋ ಆಪ್, ಆ ಪಿರಮಿಡ್ ಆಪ್ ನ ಇವಳೆ ಡೆವಲಪ್ ಮಾಡಿರೋದು. ಅದರಿಂದ ಅವಳು ಟೆನ್ಷನ್ ಆಗ್ಬಿಡ್ತಾಳೆ. ಏ ಸುಜಿ, ಏನ್ ಮಾತಾಡ್ತಾ ಇದೀಯ ನೀನು? ಈ ಆಪ್ ನ ಡೆವಲಪ್ ಮಾಡಿದ್ದೆ ನಾನು. ಇನ್ ಕೇಸ್ ಯಾರಾದ್ರೂ ಆಪ್ ಅಲ್ಲಿ ಏನಾದ್ರೂ ಕೈ ಇಡಬೇಕು, ಏನಾದ್ರೂ ಹ್ಯಾಕಿಂಗ್ ಕೆಲಸ ಮಾಡ್ಬೇಕು ಅಂತಂದ್ರೆ ಆಟೋಮೆಟಿಕ್ ಆಗಿ ಶಟ್ ಡೌನ್ ಮಾಡ್ಬಿಡುತ್ತೆ. ನಾನು ಆತರ ಅದನ್ನ ಡೆವಲಪ್ ಮಾಡಿದೀನಿ. ಸರಿ, ನೀನ್ ಹೇಳ್ದಂಗೆ ನಾನೇ ಏನಾದ್ರೂ ಕಿತಾಪತಿ ಕೆಲಸ ಮಾಡಿದ್ರೆ ನನ್ನನ್ನೇನಕ್ ನಾನು ಡಿ ರ್ಯಾಂಕಿಂಗ್ ಅಲ್ಲಿ ಇಟ್ಕೊಳ್ತಾ ಇದ್ದೆ, ನಾನು ಎ ರ್ಯಾಂಕಿಂಗ್ ಅಲ್ತಾನೆ ಇರ್ತಾ ಇದ್ದೆ, ಇನ್ನು ನಿನ್ಗೆ ಅರ್ಥ ಆಗಿಲ್ವಾ ಅನ್ನೋ ತರ ಕೇಳ್ತಾಳೆ. ಹೀರೋಯಿನ್ ಹಂಗೆ ಬೇಕಾ ಅಂತ ನೋಡ್ತಾ ಇರೋದ್ರು ನೋಡ್ಬಿಟ್ಟು, ಸರಿ ಆಯ್ತು, ಏನಿದ್ರು ನನ್ ಟ್ಯಾಲೆಂಟ್ ಮೇಲೆ ನೀನ್ ಕಣ್ಣಿಟ್ಬಿಟ್ಟೆ ಅಲ್ವಾ, ನನ್ ಟ್ಯಾಲೆಂಟ್ ಮೇಲೆ ನೀನ್ ಡೌಟ್ ಪಟ್ಬಿಟ್ಟೆ ಅಲ್ವಾ, ಅದನ್ನ ಪ್ರೂವ್ ಮಾಡ್ಲೇಬೇಕು. ಈ ಸತಿ ನೀನ್ ಹೇಳ್ದಂಗೆ ಎಲ್ಲರೂ ಪೇಪರ್ ಅಲ್ಲಿ ವೋಟಿಂಗ್ ಮಾಡ್ಲಿ, ಅದೇ ತರ ಬಂತು ಅಂದ್ರೆ ನಿನ್ಗೆ ಆಮೇಲೆ ಇದೆ ಅಂತ ಒಂದು ವಾರ್ನಿಂಗ್ ನ ಕೊಟ್ಟಾಗ ಎಲ್ಲಾ ಹುಡುಗಿರು ಕೂಡ ಸರಿ ಆಯ್ತು, ಇದು ಕೂಡ ಒಂದು ಒಳ್ಳೆ ವಿದ್ಯಾಲಯ ಇದೆ, ಚೆನ್ನಾಗೇ ಇದೆ ಅಲ್ವಾ, ಟ್ರೈ ಮಾಡಿ ನೋಡೋಣ ಅಂತ ಎಲ್ಲರೂ ಒಪ್ಕೊಂಡು ಪೇಪರ್ ಅಲ್ಲಿ ಅವರ ವೋಟಿಂಗ್ಸ್ ನ ಬರೆಯಕ್ಕೆ ಶುರು ಮಾಡಿದ್ರು. ಕೊನೆದಾಗಿ ವೋಟಿಂಗ್ ಎಲ್ಲ ಮುಗಿದ್ಮೇಲೆ ಪೇಪರ್ಸ್ ಎಲ್ಲ ಕೂಡ ಕಲೆಕ್ಟ್ ಮಾಡಿ ಟೇಬಲ್ ಮೇಲೆ ಇಟ್ರು. ಅದನ್ನ ಕೌಂಟಿಂಗ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಇದಕ್ಕೂ ಮುಂಚೆ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಯಾವ ತರ ಬಂದಿತ್ತು ಇವಾಗೂ ಪಕ್ಕ ಅದೇ ತರ ಬಂದಿರುತ್ತೆ, ಯಾವ್ದೇ ಒಂದು ಚೇಂಜಸ್ ಇಲ್ಲ. ಇದನ್ನ ನೋಡಿ ಆ ಆಪ್ ಡೆವಲಪ್ ಮಾಡಿದ ಹುಡುಗಿಗೆ ಟೆನ್ಷನ್ ಆಗೋಯ್ತು. ನೋಡ್ದಾ, ಇದಕ್ ಮೇಲೆ ಕೂಡ ನಿನ್ಗೆ ಡೌಟ್ ಇದೆಯಾ ಅನ್ನೋ ತರ ನೋಡ್ದಂಗ ಇವಳು, ಅಯ್ಯಯ್ಯೋ ಸಾರಿ, ನಾನು ಬೇಕಂತ ಮಾಡಿಲ್ಲ, ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಅಷ್ಟೇ ಅಂದಾಗ, ಸರಿ ಫಸ್ಟ್ ಟೈಮ್ ಬಂದಿದ್ದಕ್ಕೆ
ಎಲ್ಲರಿಗೂ ಕ್ಲಾರಿಫಿಕೇಶನ್ ಸಿಕ್ಕಿರೋದಕ್ಕೆ ಬಿಡ್ತಾ ಇದೀನಿ, ಇನ್ನೊಂದ್ಸತಿ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ವಾರ್ನಿಂಗ್ ಕೊಡ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಸ್ವಲ್ಪ ಗೆದ್ ನಿಂತ್ಕೊಂಡು, ಸರಿ ಹೋಮ್ವರ್ಕ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಕ್ಕೆ ದಿವಾ ಹೇಳಿದ್ಲಲ್ವಾ, ಕೊಡಿ ನಾನೇ ಬುಕ್ಸ್ ಎಲ್ಲ ತಗೊಂಡೋಗಿ ಟೀಚರ್ ಹತ್ರ ಕೊಟ್ಬಿಡ್ತೀನಿ ಅಂತ ಎಲ್ಲರ ಬುಕ್ಸ್ ಕಲೆಕ್ಟ್ ಮಾಡೋ ಹೆಸರಲ್ಲಿ ಆ ಟೇಬಲ್ ಹತ್ರ ನಿಂತ್ಕೊಂಡವಳು ಇವಳ ಹತ್ರ ಇರೋ ಒಂದು ಪೇಪರ್ಸ್ ನ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟು ಅಲ್ಲಿ ವೋಟಿಂಗ್ ಮಾಡಿದ್ರಲ್ಲ ಆ ಪೇಪರ್ಸ್ ನೆತ್ತಿ ನೈಸಕ್ ಜೋಬಲ್ ಹಾಕೊಂತಾಳೆ. ಆಕ್ಚುಲಿ ಬೇರೆ ಏನು ಅಲ್ಲ, ಇವಳೆ ಬೇಕಂತ ಪ್ಲಾನ್ ಮಾಡಿ ಈ ತರ ಮಾಡಿರೋದು. ಇವಳಿಗೆ ಹಾಕಿರೋ ವೋಟ್ಸ್ ಯಾರ್ಯಾರು ಹಾಕಿದ್ರು ಅಂತ ಗೊತ್ತಾಗ್ಬೇಕಲ್ವಾ ಇವಳಿಗೆ, ಅದಕ್ಕೋಸ್ಕರ ಈ ತರ ಮಾಸ್ಟರ್ ಪ್ಲಾನ್ ನ ಮಾಡಿದ್ದು. ಈಗ ಪೇಪರ್ಸ್ ಎಲ್ಲ ತಗೊಂಡೋಗ್ಬಿಟ್ಟು ಇವಳಿಗೆ ವೋಟ್ ಮಾಡಿರೋದು ಯಾರು ಅಂತ ಅವ್ರದೇ ಹೋಮ್ವರ್ಕ್ ಬುಕ್ಸ್ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ಲಲ್ಲ, ಹ್ಯಾಂಡ್ ರೈಟಿಂಗ್ ನ ಇಟ್ಟು ಮ್ಯಾಚ್ ಮಾಡಿ ನೋಡ್ತಾಳೆ ಯಾರ್ಯಾರು ವೋಟ್ ಮಾಡಿದ್ದು ಅಂತ. ಆತರ ನೋಡಿದ್ರಲ್ಲಿ ಇವಳಿಗೆ ಸಖತ್ ಶಾಕು. ಯಾಕಂದ್ರೆ ಈರಾಮೇನೋ ವೋಟ್ ಮಾಡಿದ್ಲು, ಓಕೆ ಅವಳಾಗ ಅವಳೆ ಒಪ್ಕೊಂಡ್ಲು. ಹರೈನು ಮತ್ತೆ ಇವನ್ ಕೂಡ ನಮ್ಮ ಹೀರೋಯಿನ್ ಗೆ ವೋಟ್ ಮಾಡಿರೋದು. ಈ ಸೈಕೋಗಳು ಏನಕ್ಕೆ ನನಗ್ ವೋಟ್ ಮಾಡಿದ್ರು, ಹರೈನ್ ಹೇಳಿದ್ರೇನೆ ಇವನ್ ಕೂಡ ಮಾಡೋದು, ಹಂಗಾದ್ರೆ ಇವ್ರ ಏನಕ್ಕೆ ನನಗ್ ವೋಟ್ ಮಾಡಿದ್ರು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಇನ್ನೊಂದ್ ಕಡೆ ಅಜ್ಜೋ ಅನ್ನೋ ಹುಡುಗಿಗೆ ಆಸ್ ಯೂಶುವಲ್ ಟಾರ್ಚರ್ ಕೊಡೋದೇ ಇವರ ಒಂದು ಪರಂಪರೆ ಅಂತ ಹೇಳ್ಕೊಂಡ್ ಬಂದಿದಾರಲ್ವಾ, ಅದರಿಂದ ಅವಳಿಗೆ ಸರಿಯಾಗಿ ಹೊಡೆದು ಟಾರ್ಚರ್ ಕೊಟ್ಟು ಈ ಕ್ಯಾಟ್ ಫುಡ್ ಏನೋ ಇರುತ್ತೆ ಅದನ್ನ ಕೊಟ್ಬಿಟ್ಟು ತಿನ್ನು ಅಂತ ಹೇಳಿ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ ಜೋಗೆ. ಇದನ್ನ ನೋಡ್ತಾ ಇರೋ ಸೂಜಿ ಏನು ಮಾತಾಡಿಲ್ಲ, ಅವಳ ಪಾಡುಗಳು ಕ್ಯಾಶುವಲ್ ಆಗಿ ಕುತ್ಕೊಂಡು ಇನ್ನೊಬ್ರ ಹತ್ರ ಹರಟೆ ಹೊಡಿತಾ ಇರ್ತಾಳೆ. ಆದ್ರೆ ಜೇನ್ ಇದನ್ನ ನೋಡ್ಕೊಂಡು ಸುಮ್ನೆ ಇರೋದಿಲ್ಲ. ಇಲ್ಲಿ ನೋಡಿ ಏನಕ್ಕೆ ಸುಮ್ನೆ ಅವಳಿಗೆ ಹಿಂಸೆ ಕೊಡ್ತಾ ಇದೀರಾ, ಹೋಗಿ ಬಿಡಿ ಅವಳನ್ನ ಅಂತ ಹೇಳಿ ಮೊಯಾಂಗ್ ನ ತಡಿಯಕ್ಕೆ ಅಂತ ನೋಡಿದ್ರೆ ಮೊಯಾಂಗ್ ಹೇಳ್ತಾಳೆ, ಇವಾಗ ನೀನೇನಕ್ ನನ್ನ ತಡಿತಾ ಇದೀಯಾ, ಫಸ್ಟ್ ಆಫ್ ಆಲ್ ನೀನೇನಕ್ಕೆ ಈ ವಿಷಯದಲ್ಲಿ ಮುಖ ಇಡ್ತಾ ಇದೀಯಾ, ಇದು ನನ್ನ ಇಷ್ಟ, ನಾನೇನಾದ್ರೂ ಮಾಡ್ಕೊಂತೀನಿ ಅಂತ ಹೇಳಿ ಅಲ್ಲಿ ಅವ್ರಿಬ್ರಿಗೂ ಜಗಳ ಆಗ್ತಾ ಇರುತ್ತೆ. ಯಾಕೆ ಅವಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇದೆಯಲ್ಲ, ನೀನ್ ತಿಂತೀಯಾ ಅಂತ ಕೇಳಿದಾಗ ಅವಳು ಸ್ವಲ್ಪನೂ ಯೋಚನೆ ಮಾಡಿಲ್ವೇ ಜೇನು, ಸರಿ ಆಯ್ತು ನಾನೇ ತಿಂತೀನಿ ಕೊಡು ಅಂತ ಹೇಳಿ ಆ ಕ್ಯಾಟ್ ಫುಡ್ ನ ತಗೊಂಡು ಇನ್ನೇನ್ ತಿನ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಜಾಗಕ್ಕೆ ಹರೈನ್ ಬಂದ್ಬಿಟ್ಲು. ಹರೈನ್ ಹೇಳ್ತಾಳೆ, ಮೊಯಾಂಗ್ ಏನ್ ಕೆಲಸ ಮಾಡ್ತಾ ಇದೀರಾ ನೀವು, ಈ ಗೇಮ್ ರೂಲ್ಸ್ ಏನು, ನೀವು ಮಾಡ್ತಾ ಇರೋದೇನು. ಜೇನ್ ಬಂದು ಇವಾಗ ಏನ್ ಎಫ್ ರ್ಯಾಂಕ್ ಅಲ್ಲಿ ಇಲ್ಲ, ಅವಳು ಡಿ ರ್ಯಾಂಕ್ ಅಲ್ಲಿ ಇದ್ದಾಳೆ, ಅವಳಿಗೆ ನೀವ್ ಈ ತರ ಮಾಡೋದ್ ಸ್ವಲ್ಪನೂ ಸರಿ ಇಲ್ಲ, ಅವಳನ್ನ ಬಿಟ್ಬಿಡಿ ಅಂತ ಹೇಳಿದಾಗ ಇದನ್ನೆಲ್ಲ ಹೀರೋಯಿನ್ ಕೇಳಿಸ್ಕೊಂತಾನೆ ಇದ್ಲಲ್ವಾ, ಅವಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಇದನ್ನ ಡೆವಲಪ್ ಮಾಡಿದ್ದೆ ನೀನು, ಅವರೆಲ್ಲ ಹತ್ರ ಕಷ್ಟ ಪಡ್ತಾ ಇದ್ರೆ ನೋಡ್ ಖುಷಿ ಪಡೋಳು ನೀನೇ ಏನ್ ಆಕ್ಟಿಂಗ್ ಮಾಡ್ತಾ ಇದೀಯಾ ಅಂತ. ಆದ್ರೆ ಅವಳಿಗೂ ಕೋಪ ಇರುತ್ತಲ್ಲ, ಕೈಲಿರೋ ಪೆನ್ನಲ್ಲಿ ಹರೈನ್ ತಲೆಗೆ ಒಂದಾಗ್ತಾಳ. ಎಲ್ಲರೂ ಹಂಗೆ ನಮ್ ಹೀರೋಯಿನ್ ಕಡೆ ತಿರುಗಿ ನೋಡಿದಾಗ ಇವಳು ಹರೈನ್ ಹತ್ರ ಸಾರಿ ಕೇಳ್ತಾಳ. ಅಯ್ಯೋ ಸಾರಿ ಹರೈನ್, ಆಕ್ಚುಲಿ ನಾನು ಜೇನ್ ಗೆ ಗುರಿ ಇಟ್ಟಿದ್ದು ಬೈ ಮಿಸ್ಟೇಕ್, ಅದು ನಿನಗ್ ತಗಲ್ಬಿಡ್ತು. ಹೇ ಜೇನ್, ನೀನ್ ಯಾವಾಗೂ ಹಿಂಗೇನಾ, ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕ್ತೀಯಾ, ನೀನ್ ಬಾಯಿ ಕಡೆ ಅಂತ ಹೇಳಿ ಜೇನ್ ಹತ್ರ ಮಾತಾಡ್ತಾ ಇದ್ರೆ ಆ ಗ್ಯಾಪ್ ಅಲ್ಲಿ ಮೊಯಾಂಗು ಹೀರೋಯಿನ್ ನ ಇಟ್ಕೊಂಡ್ಬಿಟ್ಲು. ಯಾಕಂದ್ರೆ ಮೊಯಾಂಗ್ ಅಲ್ಲಾನು ಹರೈನ್ ಗೆ ತಾನೆ ಕೆಲಸ ಮಾಡ್ತಾ ಇರೋದು. ಅವಳು ಗೇಟ್ ಬಿದ್ದಿದ್ದು ಅಂದ ತಕ್ಷಣ ನಮ್ ಹೀರೋಯಿನ್ ಹೊಡಿಯಕ್ಕೆ ಹೊರಟೋಗ್ತಾಳೆ. ಆಗ ಹೀರೋಯಿನ್ ಹೇಳ್ತಾಳೆ, ಏನು ನನ್ನ ಹೊಡಿಯಕ್ ಬಂದಿದ್ಯಾ, ಹಲೋ ಈ ಗೇಮ್ ರೂಲ್ಸ್ ನಿನ್ಗೆ ಗೊತ್ತಾ ಅಥವಾ ಮರ್ತೋಗಿದ್ಯಾ, ರೂಲ್ಸ್ ಪ್ರಕಾರ ರ್ಯಾಂಕಿಂಗ್ ಏನಲ್ಲಿರೋರು ಪರ್ಮಿಷನ್ ಕೊಟ್ರೆ ಮಾತ್ರನೇ ಯಾರೇ ಆಗಿರ್ಲಿ ರ್ಯಾಂಕಿಂಗ್ ಎಫ್ ಅವ್ರ ಮೇಲೆ ಕೈ ಇಡ್ಬೇಕು. ಆದ್ರೆ ಇವಾಗ ನೀನ್ ಪರ್ಮಿಷನ್ ಕೊಡೋದಕ್ಕೆ ರ್ಯಾಂಕ್ ಏನಲ್ಲೂ ಇಲ್ಲ, ಪ್ಲಸ್ ನಾನ್ ಭಯ ಪಡೋದಕ್ಕೆ ಎಫ್ ರ್ಯಾಂಕಿಂಗ್ ಅಲ್ಲೂ ಇಲ್ಲ, ಸೊ ಭಯ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡು ಅಂದಾಗ ಹರೈನ್ ಹೇಳ್ತಾಳೆ, ಮೊಯಾಂಗ್ ಬಿಟ್ಬಿಡು ಅವಳನ್ನ, ಏನಕ್ಕೆ ಸುಮ್ಮನೆ ಅವಳ ಹತ್ರ ನೀನ್ ತೀಟೆ ಜಗಳಕ್ಕೆ ಹೋಗ್ತಾ ಇದೀಯಾ, ಅವಳು ಬೈ ಮಿಸ್ಟೇಕ್ ಆಯ್ತು ಅಂತ ಸಾರಿ ಕೇಳಿದ್ಲು ತಾನೆ, ಬಿಟ್ಬಿಡು ಅವಳನ್ನ ಅಂತ ಹೇಳಿದಾಗ ಮೊಯಾಂಗ್ ಕೂಡ ಬಿಟ್ಬಿಡ್ತಾಳೆ. ಆದ್ರೆ ಇವಾಗ ನಮ್ ಹೀರೋಯಿನ್ ಅವಳ ಗೇಮ್ ನ ಸ್ಟಾರ್ಟ್ ಮಾಡಿದ್ಲು. ಅವಳು ಹರೈನ್ ಹತ್ರ ಹೇಳ್ತಾಳೆ, ಹರೈನ್ ಈಗ ರ್ಯಾಂಕಿಂಗ್ ಏನಲ್ಲಿ ಇರೋದು ನೀನ್ ಮಾತ್ರನೇ, ರ್ಯಾಂಕಿಂಗ್ ಏನಲ್ಲಿ ಇರೋರು ಯಾರೇ ಏನೇ ಹೇಳಿದ್ರೆ ಕೂಡ ಅದನ್ನ ಮಾಡ್ಲೇಬೇಕು ತಾನೆ, ಸೊ ಅಟ್ಲೀಸ್ಟ್ ನೀನಾದ್ರೂ ಇದನ್ನೆಲ್ಲ ಸ್ಟಾಪ್ ಮಾಡು, ಎಲ್ಲಾರ್ಗು ಹೇಳು, ನೀನ್ ಹೇಳೋತ್ರ ಎಲ್ಲರೂ ಕೇಳ್ತಾರೆ, ಇದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ರೆ ಒಳ್ಳೇದಾಗುತ್ತಲ್ವಾ, ಯಾರು ಹಿಂಸೆ ಪಡೋಷ್ಟು ಇಲ್ವಲ್ಲ ಅಂತ ಹೇಳಿ ಹರೈನ್ಗೆ ಹೇಳ್ತಾ ಇದ್ರೆ ಅವಳಂಗೆ ಸ್ಮೈಲಿಂಗ್ ಅಲ್ಲಿ ನಿಂತಿರ್ತಾಳೆ. ನಾನ್ ಸ್ಟಾರ್ಟ್ ಮಾಡಿದ ಗೇಮ್ ನ ನನ್ ಮೇಲೆ ತಿರುಗಿಸ್ಬೇಕು, ನನ್ನನ್ನೇ ಇದ್ರಲ್ಲಿ ಗೊಂಬೆ ತರ ಆಡಿಸ್ಬೇಕು ಅಂತ ನೋಡ್ತಿದ್ದಾಳೆ ಇವಳು ಅಂತ ಹೀರೋಯಿನ್ ಕಡೆ ಟೆನ್ಷನ್ ಆಗಿ ನೋಡ್ತಾಳೆ. ಮುಖ ಏನೋ ಸ್ಮೈಲಿಂಗ್ ಅಲ್ಲೇ ಇರುತ್ತೆ, ಆದ್ರೆ ಕಣ್ಣಲ್ಲೇ ಗುರಾಯಿಸ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ಇಲ್ಲಿ ನೋಡು ಸೂಜಿ, ನಾನ್ ಕೂಡ ಬೇರೆ ಸ್ಟೂಡೆಂಟ್ಸ್ ತರ ಒಂದು ಸ್ಟೂಡೆಂಟ್ ಅಷ್ಟೇ, ರ್ಯಾಂಕಿಂಗ್ ಏನಲ್ಲಿ ಇದೀನಿ ಅಂತ ಹೇಳಿ ನನಗೇನ್ ಇದೆಲ್ಲ ಅನ್ವಯಿಸುತ್ತೆ ಅಂತ ಅಲ್ಲ. ಇನ್ ಕೇಸ್ ನಾನೇನಾದ್ರೂ ಎಫ್ ರ್ಯಾಂಕಿಂಗ್ ಬಂದ್ರೆ ಎಲ್ಲರೂ ನನ್ಗೆ ಹಿಂಸೆ ಕೊಟ್ಟೆ ಕೊಡ್ತಾರೆ, ನಾನು ಇದನ್ನೆಲ್ಲ ಸ್ಟಾಪ್ ಮಾಡಕ್ಕಾಗಲ್ಲ, ರೂಲ್ಸ್ ನ ಮೀರಿ ನಾನು ಮಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ದಿಢೀರ್ ಅಂತ ಕ್ಲಾಸ್ಗೆ ಒಂದು ಟೀಚರ್ ಬಂದ್ಬಿಟ್ರು. ಲಿಟ್ರೇಚರ್ ಕ್ಲಾಸ್ ಮಾಡೋ ಟೀಚರ್ ಅಂತ ಕಾಣಿಸುತ್ತೆ. ಅವ್ರು ಬಂದಿದ ತಕ್ಷಣ ಇವರು ಎಲ್ಲ ನಾರ್ಮಲ್ ಆಗಿದೆ ಅಂತ ತೋರ್ಸ್ಕೊಳಕ್ಕೆ ಅವಳನ್ನ ಮೇಲೆ ಕೆತ್ತೋದೇನು ಎಲ್ಲ ಸರಿ ಮಾಡ್ಕೊಂತಾ ಇರ್ತಾರೆ. ಆಕ್ಚುಲಿ ಅವರು ಏನೋ ಕ್ವೆಶ್ಚನ್ ಪೇಪರ್ ಅಥವಾ ನೋಟ್ಸ್ ಏನೋ ಕೊಟ್ಬಿಟ್ಟು ಹೋಗಕ್ಕೆ ಅಂತ ಬಂದಿರೋದು. ಬಟ್ ಈ ಒಳಗಡೆ ಬಂದಿದ ತಕ್ಷಣ ಅವ್ರಿಗೆ ಅರ್ಥ ಆಯ್ತು ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ. ಆದ್ರೆ ಟೀಚರ್ ಕ್ವೆಶ್ಚನ್ ಕೇಳೋದಕ್ಕೂ ಮುಂಚೆನೆ ದುವಾ ಮುಂದಕ್ಕೆ ಹೋಗ್ಬಿಟ್ಟು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬಿಟ್ಟು ಕ್ವೆಶ್ಚನ್ ಪೇಪರ್ ನ ತಗೊಂಡ ಮೇಡಮ್ ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಮ್ ಹೀರೋಯಿನ್ ಅನಿಸ್ತಾ ಇರುತ್ತೆ ಇದಕ್ ಮೇಲೆ ಇದನ್ನ ಹಿಂಗೆ ಬಿಡಬಾರ್ದು, ಏನಾದ್ರೂ ಮಾಡ್ಲೇಬೇಕು ಅಂತ. ಅದರಿಂದ ಮತ್ತೆ ಜೈನ್ ನ ಮೀಟ್ ಮಾಡಿ ಅವಳ ಹತ್ರ ಪ್ಯಾಚ್ ಅಪ್ ಆಗ್ಬಿಟ್ಟು ಈ ಗೇಮ್ ಹೆಂಗಾದ್ರೂ ಬೇರ್ ಸಮೇತ ಕಿತ್ತಾಕ್ಬೇಕು ಅಂತ ಒಂದು ಪ್ಲಾನಿಂಗ್ ನ ಮಾಡ್ತಾರೆ. ಈಗ ಹಂಗೆ ಒಂದು ಸೂಪರ್ ಮಾರ್ಕೆಟ್ ಹತ್ರ ಹೊರಗಡೆ ಹೀರೋಯಿನ್ ಮತ್ತೆ ಜೈನ್ ಕೂತಿರ್ತಾರೆ. ಎದುರುಗಡೆ ಜೋ ಕುತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ಪಾಪ ಅವಳು ಒದೆ ತಿಂದುನೆ ಟಯರ್ಡ್ ಆಗ್ಬಿಟ್ಟಿದ್ದಾಳೆ. ಇದುವರೆಗೂ ನಾನು ಒಂದ್ಸತಿನೂ ಯಾರ ಹತ್ರನೂ ಒದೆ ತಿಂದಿಲ್ಲ ಗೊತ್ತಾ, ನಾನು ಎಫ್ ಗ್ರೇಡ್ ಹೋಗ್ಲೇ ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ನನ್ ಫ್ರೆಂಡ್ ನನ್ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿರೋಳೆ ನನ್ಗೆ ಮೋಸ ಮಾಡ್ಬಿಟ್ಲು, ಈ ವಿಷಯನ ನನ್ ಕೈಲಿ ಎತ್ಕೊಳಕ್ ಆಗ್ತಲ್ಲ ಅಂತ ಅಂತ ಅಳ್ತಾ ಇರ್ತಾಳೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಇವಾಗ ಹತ್ತು ಏನ್ ಪ್ರಯೋಜನ, ಆಲ್ರೆಡಿ ನೀನ್ ಎಫ್ ರ್ಯಾಂಕ್ ಬಂದಿದ್ದಾಯ್ತು, ಬಟ್ ಇದನ್ನ ನಾವು ಕಂಪ್ಲೀಟ್ ಆಗಿ ನಾಶ ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಫಸ್ಟ್ ಈ ಗೇಮ್ ಹೆಂಗ್ ಸ್ಟಾರ್ಟ್ ಆಯ್ತು, ಯಾರಿಂದ ಸ್ಟಾರ್ಟ್ ಆಯ್ತು ಅಂತ ಎಲ್ಲ ಗೊತ್ತಾಗ್ಬೇಕು ಅಂದಾಗ ಈಗ ಜೋ ಒಂದು ಫ್ಲಾಶ್ ಬ್ಯಾಕ್ ನ ಅಂದ್ರೆ ಒಂದು ಸಣ್ಣ ಕಥೆನ ಹೇಳಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾನೆ ನಮಗೂ ಇನ್ನಷ್ಟು ಕೆಲವೊಂದು ವಿಷಯಗಳು ಗೊತ್ತಾಗೋದು, ಬೇರೇನು ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಒಂದು ಗೇಮ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರೋದೇ ಹರೈನು, ಯೂನು ಮತ್ತೆ ದುವಾ, ಆ ಕ್ಲಾಸ್ ಲೀಡರ್ ಹುಡುಗಿ ಇರ್ತಾಳಲ್ಲ ಆ ಹುಡುಗಿ. ಬಟ್ ಕ್ಲಾಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದೇನೋ ದುವಾನೆ. ಸ್ಟಾರ್ಟಿಂಗ್ ಅಲ್ಲಿ ಇದೊಂದು ಫನ್ ಗೇಮ್ ತರ ಸ್ಟಾರ್ಟ್ ಆಗಿರುತ್ತೆ. ಸುಮ್ನೆ ಈ ತರ ವೋಟಿಂಗ್ ಮಾಡೋದು, ಈ ರ್ಯಾಂಕ್ ಎ ಬರೋರ್ಗೆ ಒಂದು ಕೆಲವೊಂದು ಎಕ್ಸ್ಟ್ರಾ ಪ್ರಯಾರಿಟೀಸ್, ಅಂದ್ರೆ ಈಗ ಕ್ಯಾಂಟೀನ್ ಅಲ್ಲಿ ಊಟಕ್ಕೆ ನಿಂತಿರ್ತಾರೆ, ಎ ರ್ಯಾಂಕಿಂಗ್
ರ್ಯಾಂಕಿಂಗ್ ಅವ್ರು ಬಂದ್ರೆ ಅವ್ರನ್ನ ಮುಂದೆ ಬಿಡ್ಬೇಕು, ಅಥವಾ ಅವ್ರಿಗೇನಾದ್ರು ಬೇಕಂದ್ರೆ ಬೇರೆ ರ್ಯಾಂಕ್ಸ್ ಅವರು ತಂದ್ಕೊಡೋದು. ಆತರ ಒಂದು ಸಣ್ಣ ಗೇಮ್ ತರ ಸ್ಟಾರ್ಟ್ ಆಗಿದೆ. ಹೋಗ್ತಾ ಹೋಗ್ತಾನೆ ಅದ್ರ ಸೀರಿಯಸ್ನೆಸ್ ಎಲ್ಲರಿಗೂ ಅರ್ಥ ಆಗಿ ಶುರುವಾಗಿದ್ದು. ಕಡಿಮೆ ರ್ಯಾಂಕ್, ಕಡಿಮೆ ಮಾರ್ಕ್ಸ್ ತೆಗಿಯೋರನ್ನ, ಕಡಿಮೆ ರ್ಯಾಂಕ್ ಬರೋರನ್ನ ತುಂಬಾನೇ ಬುಲಿ ಮಾಡೋದು. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 4 ಗ್ರೇಡ್ ಇದ್ದಿದ್ದು ABCD ಅಂತ, ಅದಾದ್ಮೇಲೆ F ರ್ಯಾಂಕಿಂಗ್ ಅಂತ ಒಂದು ತಗೊಂಡ್ ಬಂದು ಈ ಬೇರೆ ಗ್ರೇಡ್ಸ್ ಅಲ್ಲಿ ಇರೋರೆಲ್ಲ F ರ್ಯಾಂಕಿಂಗ್ ಅವ್ರನ್ನ ಬುಲಿ ಮಾಡಬಹುದು ಅನ್ನೋ ತರ ಒಂದು ರೂಲ್ಸ್ ನ ತಗೊಂಡ್ ಬಂದ್ರು. ಹೋಗ್ತಾ ಹೋಗ್ತಾನೆ ಈ ತರ ಎಲ್ಲ ಸ್ಟಾರ್ಟ್ ಆಗಿದ್ದು. ಈ ತರ ಬುಲಿ ಇದ್ರಲ್ಲಿ ಆ F ರ್ಯಾಂಕ್ ಅಲ್ಲಿ ಬಿದ್ದಿರೋ ಹುಡುಗಿನೇ ಇದಕ್ಕೂ ಮುಂಚೆ ನಾವು ನೋಡಿದ್ ಯೂರಿ ಅಂತ ಒಂದು ಹುಡುಗಿ. ಜೈನ್ ಬಂದು ಫೋನ್ ಅಲ್ಲಿ ವಿಡಿಯೋ ತೋರಿಸಿದೆಲ್ಲ, ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ವಿಡಿಯೋ ಮಾಡಿದ್ರಲ್ಲ, ಆ ಹುಡುಗಿ ಹತ್ತತ್ರ 1 ವರ್ಷವರೆಗೂ ಆ ಹುಡುಗಿ F ರ್ಯಾಂಕ್ ಅಲ್ಲಿ ಇದ್ದಿದ್ದಾಳೆ. ಅಷ್ಟು ಹಿಂಸೆ ಪಟ್ಟಿದ್ದಾಳೆ ಅಂತ ಹೇಳಿದಾಗ ಹೀರೋಯಿನ್ ಗೆ ಸಖತ್ ಶಾಕು. 1 ಇಯರ್ ಇಂದ ಒಂದು ಹುಡುಗಿಗೆ ಹಿಂಸೆ ಪಟ್ಟಿದ್ದಾಳ. ಹಂಗಾದ್ರೆ ಇವಾಗ ಯೂರಿ ಅನ್ನೋ ಹುಡುಗಿಗೆ ಏನಾಯ್ತು ಅಂತ ಕೇಳಿದಾಗ ಜೈನ್ ಹೇಳ್ತಾಳೆ, 1 ವರ್ಷದಿಂದ ತುಂಬಾನೇ ಹಿಂಸೆ ಪಟ್ಬಿಟ್ಲಲ್ಲ, ಇದಕ್ ಮೇಲೆ ಸ್ಕೂಲ್ ಅಲ್ಲಿ ಇರೋದ್ ಬೇಡ ಅಂತ ಹೇಳಿ ಅವಳು ಸ್ಕೂಲ್ ಬಿಟ್ಟೆ ಹೊರಟೋದ್ಲು. ಬಟ್ ಇವಾಗ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಜೈನ್ ಅಂದಾಗ ಹೀರೋಯಿನ್ ಮತ್ತೆ ಜೈನ್ ಈ ತರ ಮಾತಾಡ್ಕೊಳ್ತಾ ಇರೋದನ್ನ, ಆ ಶಾಪ್ ಅಲ್ಲಿ ಜಿನ್ ಅಂತ ಒಂದು ಹುಡುಗ ಇದ್ದಲ್ವಾ, ಇದಕ್ ಮುಂಚೆ ಕೂಡ ನಮ್ ಹೀರೋಯಿನ್ ಆಪ್ ನೋಡಿದ್ನಲ್ಲ ಫೋನ್ ಅಲ್ಲಿ, ಅವ್ನು ಇರ್ತಾನೆ. ಅವ್ನ್ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಇದನ್ನ ನೋಡಿ ಇವ್ನ್ ಏನ್ ಮಾಡ್ತಿದ್ದಾನೆ ಇಲ್ಲಿ ಅಂತ ಇವ್ರಿಗೆ ಡೌಟ್ ಬಂದ್ರು ಜೈನ್ ಅವ್ನ್ ಮುಖ ನೋಡ್ಬಿಟ್ಟು ಇವ್ರನ್ನ ಎಲ್ಲೋ ನೋಡಿದಿನಲ್ವಾ ಅಂತ ಡೌಟ್ ಬರುತ್ತೆ. ಇನ್ನೊಂದ್ ಕಡೆ ಸ್ಕೂಲ್ಗೆ ಬಂದ್ರು ಅಷ್ಟೇ ನಮ್ ಹೀರೋಯಿನ್, ಜೈನು ಮತ್ತೆ ಜೋ ಅನ್ನೋ ಹುಡುಗಿ, ಈ 3 ಜನ ಒಂದು ಟೀಮ್ ಆಗ್ಬಿಟ್ಟಿದ್ದಾರೆ. ಇವರು ಬೇರೆ ಹೆಣ್ಮಕ್ಳನ್ನೆಲ್ಲ ಒಂಥರ ಕಣ್ಗಾಣಿಸಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಇವಾಗವರೆಗೂ ಈ ಸ್ಕೂಲಲ್ಲಿ ಓದ್ತಾ ಇರೋ, ಮೀನ್ಸ್ ಈ ಕ್ಲಾಸ್ ಅಲ್ಲಿ ಓದ್ತಾ ಇರೋ ಪರ್ಟಿಕ್ಯುಲರ್ ಗರ್ಲ್ಸ್ ಯಾರೇ ಆಗಿರ್ಲಿ, ನಮ್ ಸ್ಕೂಲಲ್ಲಿ ಈ ತರ ಒಂದು ವಿಷಯ ನಡೀತಾ ಇದೆ ಅಂತ ಯಾರ ಹತ್ರನೂ ಅಪೋಸ್ ಮಾಡ್ಲೇ ಇಲ್ಲ, ಯಾರ ಹತ್ರ ಹೇಳಲೇ ಇಲ್ಲ. ಏನಕ್ಕಿರ್ಬೋದು ಅಂತ ಹೇಳಿ ಒಬ್ಬೊಬ್ರನ್ನಾಗಿ ಕಣ್ಗಾಣಿಸಿದ್ರೆ ಗೊತ್ತಾಗುತ್ತೆ ಅಂತ. ಅವಾಗ ಫೋನ್ ಅಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಇಲ್ಲಿ ಸ್ಟೂಡೆಂಟ್ಸ್ ಮಧ್ಯೆ ಯಾವುದೇ ಒಂದು ರಿಲೇಶನ್ಶಿಪ್ ಇಲ್ಲ, ಅವರ ಪೇರೆಂಟ್ಸ್ ಗೆ ಇದೆ. ಆಕ್ಚುಲಿ ಗ್ರೇಡ್ A, ಗ್ರೇಡ್ B ಅಲ್ಲಿ ಬರೋ ಪೇರೆಂಟ್ಸ್ ಎಲ್ಲಾನು ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸ್ವಂತವಾಗಿ ಒಂದು ಕಂಪನಿನ ಓನ್ ಮಾಡಿರ್ತಾರೆ. ಅವ್ರ ಕಂಪನಿಗೆ ಒಂದು ಲಾಭ ಬರಬೇಕು, ಯಾವ್ದೋ ಒಂದು ಬಿಸ್ನೆಸ್ ವಿಷಯದಲ್ಲಿ ಯೂಸ್ ಆಗ್ಬೇಕು ಅಂತ ಹೇಳಿ ಈ ಮಕ್ಕಳನ್ನೆಲ್ಲ ಒಂದೇ ಕ್ಲಾಸ್ ಅಲ್ಲಿ ಇಟ್ಟು ಓದಿಸ್ತಾ ಇರೋದು. ಇಲ್ಲಿ ಮಕ್ಕಳಿಗೆ ಏನು ಬೆನಿಫಿಟ್ ಇಲ್ಲ, ಅವ್ರಿಗೆ ಇಲ್ಲಿ ಏನು ಆತರ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ. ಬಟ್ ಆ ಪೇರೆಂಟ್ಸ್ ಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವರೆಲ್ಲ ಜೊತೆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಲು. ಅದರಿಂದಾನೆ ಈ ಮಕ್ಕಳು ಕೂಡ ಕ್ಲಾಸ್ ಅಲ್ಲಿ ಇತರ ವಿಷಯ ನಡೀತಾ ಇದೆ ಅಂತ ಅವ್ರ ಪೇರೆಂಟ್ಸ್ ಹತ್ರ ಹೇಳಿದ್ರೆ ಕೂಡ ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಮುಖ್ಯವಾಗಿ ಅವ್ರಿಗೆ ಗೊತ್ತಾ ಇಲ್ವಾ ಅನ್ನೋದು ಕೂಡ ಇವ್ರಿಗೆ ಗೊತ್ತಿಲ್ಲ. ಇನ್ನೊಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಆ ಸೆಲೆಬ್ರಿಟಿ ಹುಡುಗಿ ಈರಮ್ ಅಂತ ಇದ್ಲಲ್ಲ, ಆ ಹುಡುಗಿ ಮತ್ತೆ ಯೂಜಂಗ್ ಅಂತ ಹೇಳಿ ಇನ್ನೊಂದು ಹುಡುಗಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಯೂಜಂಗ್ಗೆ ಈರಮ್ ಅಂದ್ರೆ ತುಂಬಾನೇ ಇಷ್ಟ. ಅದು ಯಾವ ರೀತಿಲಿ ಅಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಇಲ್ಲಿ ಈರಮ್ ಬಂದು ಸೂಜಿ ಬಗ್ಗೆನೆ ಮಾತಾಡ್ತಾ ಇರೋದು, ಅಂದ್ರೆ ನಮ್ ಹೀರೋಯಿನ್ ಬಗ್ಗೆನೆ ಮಾತಾಡ್ತಾ ಇರೋದು. ಸಖತ್ ಬೋಲ್ಡ್ ಅದ ಹುಡುಗಿ ಅಲ್ವಾ, ಹರೈಂಡನೇ ಆಟ ಆಡಿಸ್ಬಿಟ್ಲು. ಇವಾಗವರೆಗೂ ಯಾವ್ದೇ ಹುಡುಗಿ ಹರೈನ್ ಹತ್ರ ನಡ್ಕೊಂಡಿಲ್ಲ, ಫಸ್ಟ್ ಸೂಜಿನ ಅಂತ ಅವಳ ಬಗ್ಗೆನೆ ಮಾತಾಡ್ತಾ ಇದ್ರೆ ಯೂಜಂಗೆ ಕೋಪ ಬಂದ್ಬಿಡ್ತು. ಏನು ನಾನು ಅವಾಗಿಂದ ನೋಡ್ತಾನೆ ಇದೀನಿ, ಹೊಸದಾಗಿ ಬಂದ್ರೆ ಹುಡುಗಿ ಬಗ್ಗೆನೆ ಮಾತಾಡ್ತಾ ಇದೀಯಾ, ಬಾಯ್ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡು ಅಂದಾಗ ಈರಮ್ ಹೇಳ್ತಾಳೆ, ಯಾಕೆ ನಿನ್ಗೇನಾದ್ರು ಜಲಸಾಗಿ ಫೀಲ್ ಆಗ್ತಾ ಇದೆಯಾ ಹೆಂಗೆ ಅಂತ ಅವಳ ಕಣ್ಣ ನೋಡಿದಾಗ ಯೂಜಂಗ್ ಕೂಡ ಇವಳ ಕಣ್ಣನೇ ನೋಡ್ತಾ ಇರ್ತಾರೆ. ಇಬ್ರು ಒಂದ್ ಸ್ವಲ್ಪ ಹೊತ್ತಂಗೆ ಸೈಲೆಂಟ್ ಆಗಿ ನೋಡ್ಕೊಂಡಿರ್ತಾರೆ. ಶಿವಪೂಜೆಲಿ ಕರಡಿ ಬಿಟ್ಟಂಗೆ ಇನ್ನೊಂದ್ 4-5 ಹುಡುಗಿರು ಬಂದ್ಬಿಟ್ರೆ ಹೂ ಅಂತ ಕಿರ್ಚ್ಕೊಂಡು ಅವ್ರಿಗೆ ಪಾಪ ಡಿಸ್ಟರ್ಬ್ ಆಗೋಯ್ತು. ಇನ್ನೊಂದ್ ಕಡೆ ಆಸ್ ಯೂಶುವಲ್ ನಮ್ ಹೀರೋಯಿನ್ ಜೈನು ಮತ್ತೆ ಜೋ 3 ಜನನು ಸೂಪರ್ ಮಾರ್ಕೆಟ್ ಹತ್ರನೇ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಸೂಪರ್ ಆಗಿರೋ ಒಂದು ಪ್ಲಾನ್ ನ ಹೇಳ್ತಾರೆ. ಇಲ್ಲಿ ನೋಡಿ ಗೈಸ್, ಈ ಸತಿ ನನ್ನ ಹತ್ರ ಒಂದು ಬ್ರಿಲಿಯಂಟ್ ಆಗಿರೋ ಪ್ಲಾನ್ ಇದೆ. ಮುಖ್ಯವಾಗಿ ಪಿರಮಿಡ್ ಗೇಮ್ ದ ಶೇಪ್ ಇದೆ ನೋಡು, ಅದನ್ನೇ ಕೊಲಾಪ್ಸ್ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ನಾವು ನಮ್ ಟೀಮ್ ಅಲ್ಲಿ 3 ಜನ ಇದೀವಿ. ನಾವು 3 ಜನ ಒಬ್ಬೊಬ್ರಿಗೆ ವೋಟ್ ಮಾಡ್ಕೊಂಡ್ರೆ ಒಬ್ಬೊಬ್ಬರಿಗೆ 2 ಹೊಟ್ಟೆ ಬರೋದು. ಏನೇ ಆದ್ರೂ ನಾವು ಡಿ ರ್ಯಾಂಕ್ ಬಿಟ್ಟು ಮುಂದಕ್ಕೆ ಹೋಗಕ್ ಆಗಲ್ಲ. ಅದಕ್ಕೆ ಇವಾಗ ನನ್ ಪ್ಲಾನ್ ಏನಂದ್ರೆ, ನಾವೆಲ್ಲ ಟೋಟಲ್ ಆಗಿ ಒಂದೇ ಸತಿ ಸಿ ಗ್ರೇಡ್ ಗೆ ಹೋಗೋಣ. ಅದಕ್ಕೆ ನಮ್ಗಿರೋ ಒಂದೇ ಒಂದು ದಾರಿ ಡಿ ರ್ಯಾಂಕಿಂಗ್ ಅಲ್ಲಿ ಇರೋರ್ನ ಅಪ್ರೋಚ್ ಮಾಡೋದು. ಅದ್ರಲ್ಲಿ ಡಿ ರ್ಯಾಂಕಿಂಗ್ ಬಂದಿರೋರು ಯಾರೆಲ್ಲ ಸಿ ರ್ಯಾಂಕಿಂಗ್ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದಾರೋ, ಯಾರು ಆಸೆ ಪಡ್ತಾ ಇದಾರೋ ಅವರೇ ನಮ್ಮ ಮೇನ್ ಟಾರ್ಗೆಟ್. ಆಲ್ರೆಡಿ ನನ್ನ ಹತ್ರ ಡಿ ರ್ಯಾಂಕಿಂಗ್ ಬಂದಿರೋರು ಲಿಸ್ಟ್ ಇದೆ. ಸ್ಕೂಲ್ ಅಲ್ಲಿ ಆ ಟೀಚರ್ ಹತ್ರ ನಾನು ಬುಕ್ಸ್ ಕೊಡಕ್ ಹೋದಾಗ ಅದನ್ನ ಎಸ್ಕೇಪ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಇದ್ರ ಪ್ರಕಾರ ಯಾರ್ಯಾರು ಹೆಂಗೆ ಅವ್ರ ಬಗ್ಗೆ ಏನು ಅಂತ ನಾವು ಈಸಿಯಾಗಿ ತಿಳ್ಕೊಬಹುದು, ನಾವ್ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಈ ಪ್ಲಾನ್ ನಾವು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬಿಟ್ರೆ ಇನ್ ಯಾರು ಡಿ ರ್ಯಾಂಕಿಂಗ್ ಅಲ್ಲೂ ಇರೋದಿಲ್ಲ, ಮುಖ್ಯವಾಗಿ F ರ್ಯಾಂಕಿಂಗ್ ಅಲ್ಲೂ ಇರೋದಿಲ್ಲ. ಆದ್ರೆ ನಮ್ ಪ್ಲಾನಿಂಗ್ ಪ್ರಕಾರ ಹೆಂಗಿದ್ರು ಸ್ಟೂಡೆಂಟ್ಸ್ ಎಲ್ಲ ಸಿ ರ್ಯಾಂಕಿಂಗ್ ಗೆ ಬಂದ್ಬಿಡ್ತಾರೆ. ಸೊ ಆ ಪಿರಮಿಡ್ ಶೇಪ್ ಒಂಥರ ಹೊರಟೋಗುತ್ತಲ್ವಾ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಡೈಮಂಡ್ ಶೇಪ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಹಂಗೇನಾದ್ರೂ ಆಗ್ಬಿಟ್ರೆ ನಾವ್ ಅರ್ಧ ಗೆದ್ದಂಗೆ. ಇದೇ ನಮ್ ಸ್ಟೆಪ್ 1. ನಾವ್ ಸಿ ರ್ಯಾಂಕಿಂಗ್ ಅಲ್ಲಿ ಇದ್ಕೊಂಡೆ ನೆಕ್ಸ್ಟ್ ಮೂವ್ಸ್ ಏನು ಅಂತ ನಾವು ಪ್ಲಾನ್ ಮಾಡ್ಕೊಬೇಕು. ಅದಕ್ಕೆ ಈ ತರ ಒಂದು ಐಡಿಯಾದಿಂದ ನಾನು ಬಂದಿರೋದು. ಮುಖ್ಯವಾಗಿ ನಾನು 3 ಜನನ ಮಾರ್ಕ್ ಮಾಡಿದೀನಿ. ಆ 3 ಜನ ಡಿ ರ್ಯಾಂಕಿಂಗ್ ಅಲ್ಲಿರೋ 3 ಜನ ಹೆಂಗಾದ್ರೂ ಮಾಡಿ ನಮ್ ಕಡೆ ಹೇಳ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ಒಂದೊಂದ್ ಸ್ಟೆಪ್ ಸಕ್ಸಸ್ ಅನ್ನೋ ತರ ಹೇಳ್ತಾಳೆ. 3 ಜನನ ಮಾರ್ಕ್ ಮಾಡಿ ಕೂಡ ತೋರಿಸ್ತಾರೆ. ಪ್ಲಾನ್ ಹಾಕೋದ್ ಮಾತ್ರ ಅಲ್ಲ, ನೆಕ್ಸ್ಟ್ ಡೇ ಇಂದ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ನಮ್ ಹೀರೋಯಿನ್ ಅಂತೂ ಎಲ್ಲಾರ ಹತ್ರ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾಳೆ. ಮುಖ್ಯವಾಗಿ ಅವ್ರು ಮಾರ್ಕ್ ಮಾಡಿದ್ರಲ್ಲ ಆ 3 ಹುಡುಗಿರ ಹತ್ರ ಹೋಗಿ ತುಂಬಾ ಕ್ಲೋಸ್ ಆಗಿ ಮಾತಾಡೋದು, ಅವ್ರ ಇಷ್ಟ ಕಷ್ಟಗಳನ್ನ ಏನಂತ ತಿಳ್ಕೊಳ್ಳೋದು, ಆತರ ತುಂಬಾನೇ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಜೇನ್ ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ, ಯಾರ ಹತ್ರ ಅಷ್ಟಾಗಿ ಮಾತಾಡಲ್ಲ. ಮಾತಾಡೋದ್ರ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾಳೆ. ಆದ್ರೆ ಧೈರ್ಯ ಬರ್ತಾ ಇಲ್ಲ, ಮಾತಾಡೋದಿಲ್ಲ. ಒಂದು ಅವ್ರನ್ನ ನೋಡಿದ್ರೆ ಇವಳು ದೂರ ಓಡೋಗ್ತಾಳೆ, ಅಥವಾ ಇವಳನ್ನ ನೋಡಿ ಅವರೇ ಓಡೋಗ್ತಾರೆ. ಆ ಟೈಮಲ್ಲಿ ಈ ತರ ಒಂದು ಪ್ರೊಸೀಜರ್ ನಡೀತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಗಮನಿಸೋದು ಆ ಈರಾಮ್ಗೂ ಮತ್ತೆ ಯೂಜಂಗ್ ಅಂತ ಒಂದು ಹುಡುಗಿಯ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ರಲ್ವಾ, ಅವ್ರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ. ಬಟ್ ಈಗ ಸದ್ಯಕ್ಕೆ ಅದನ್ನ ಮುಟ್ಟೋದಕ್ ಬೇಡ, ನಾವ್ ಇಟ್ಟಿರೋ ಫಸ್ಟ್ ಸ್ಟೆಪ್ ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಅದನ್ನ ಅವಳಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಆಗೋ ಕೆಲಸ ನೋಡೋಣ ಅಂತ ಸುಮ್ನೆ ಆಗ್ಬಿಟ್ಲು. ಇನ್ನೊಂದ್ ಕಡೆ ಜೇನ್ ನ ಆ ಲಿಟರೇಚರ್ ಟೀಚರ್ ಒಂದ್ಸತಿ ಕ್ಲಾಸ್ ಬಂದಿದ್ರಲ್ವ, ಇವ್ರು ಜಗಳ ಮಾಡ್ತಾ ಇರ್ಬೇಕಾದ್ರೆ
ಇರ್ಬೇಕಾದ್ರೆ ಆ ಟೀಚರ್ ಈಗ ಜೇನ್ ಕರೆದು ಕೂರಿಸ್ಕೊಂಡು ಡೌಟ್ ಅಲ್ಲಿ ಕೇಳ್ತಾರ. ಅವತ್ತೇ ಡೌಟ್ ಪಟ್ಟಿರ್ತಾರಲ್ವಾ, ನಿಮ್ ಕ್ಲಾಸ್ ಅಲ್ಲಿ ಬುಲ್ಲಿಂಗು ಆತರ ಏನಾದ್ರು ನಡೀತಾ ಇದೆಯಾ ಜೇನ್? ಏನಾದ್ರು ನಡೆಯೋಂಗಿದ್ರೆ ಧೈರ್ಯವಾಗಿ ನನ್ನ ಹತ್ರ ಹೇಳು. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ನಾನೆಲ್ಲ ಹೇಳ್ತೀನಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನನ್ನ ನೋಡಿ ನೀನೇನು ಭಯ ಪಡಬೇಡ ಹೇಳು ಅಂತ ಸ್ವಲ್ಪ ಧೈರ್ಯ ಕೊಟ್ಟು ಮಾತಾಡ್ತಾರೆ. ಆಲ್ಮೋಸ್ಟ್ ಜೇನ್ ಕೂಡ ಒಂದು ಸ್ಟೇಜ್ ಗೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಲು, ಏನಾದ್ರು ಒಂದ್ ವಿಷಯ ಹೇಳ್ಬಿಡೋಣ ಅಂತ. ಏನೋ ಮಾತಾಡಕ್ಕಿಂತ ಬಾಯ್ ತೆಗಿತಾಳೆ. ಅಷ್ಟರಲ್ಲಿ ಹರೇನ ಜಾಕೆ ಬಂದ್ಬಿಟ್ಲು. ಏ ಜೀನ್ ಏನ್ ಮಾಡ್ತಾ ಇದೀಯ ಇಲ್ಲಿ, ಬಾ ಗ್ರೂಪ್ ಸ್ಟಡೀಸ್ ಗೆ ಟೈಮ್ ಆಯ್ತು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಸರಿ ಮಾ ನೀನ್ ಹೋಗು, ಇನ್ನೊಂದ್ ದಿನ ಮಾತಾಡೋಣ ಅಂತ ಹೇಳಿ ಜೇನ್ ನ ಕಳ್ಸ್ಕೊಟ್ಬಿಟ್ರು. ಇವರಿಬ್ರು ಹತ್ರ ಹೋಗ್ತಾ ಇದ್ದನ್ನ ಟೀಚರ್ ಸ್ವಲ್ಪ ಡೌಟ್ ಅಲ್ಲೇ ನೋಡ್ಕೊಂಡು ಹೋಗ್ತಾರೆ. ಹರೇನು ಹಿಂಗ್ ಸ್ಮೈಲಿಂಗ್ ಅಲ್ಲಿ ಕರ್ಕೊಂಡು ಹೋದ್ರೇನೆ ಗೊತ್ತಾಗುತ್ತೆ ಜೇನ್ಗೆ ಏನೋ ಪಾಪ ಮುಂದಕ್ ಇದೆ ಮಾರಿ ಹಬ್ಬ ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಬಂದು ಈ ಆಪ್ ಡೆವಲಪ್ ಮಾಡಿದ್ಲಲ್ಲ ಆ ಹುಡುಗಿ ಹತ್ರ ಹೋಗಿ ಮಾತಾಡ್ತಾ ಇರೋದು. ಆಕ್ಚುಲಿ ಅವ್ರು 3 ಜನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಆ 3 ಜನದಲ್ಲಿ ಈ ಹುಡುಗಿ ಕೂಡ ಒಬ್ಳು. ಅವಳ ಹತ್ರ ಹೋಗಿ ಕೇಳ್ತಾಳೆ, ಏಯ್ ನೀನು ಎಷ್ಟು ದೊಡ್ಡ ಹ್ಯಾಂಡು, ಎಷ್ಟು ಚೆನ್ನಾಗಿ ಆಪ್ ಅಲ್ಲ ಡೆವಲಪ್ ಮಾಡಿದ್ಯಾ, ಇನ್ನೇನಕ್ ನೀನು ಡಿ ಗ್ರೇಡ್ ಅಲ್ಲೇ ಇದೆಯಾ, ಯಾಕೆ ಯಾರು ನಿನ್ಗೆ ವೋಟ್ ಮಾಡ್ತಾ ಇಲ್ಲ, ಫ್ರೆಂಡ್ಸ್ ಅಂತ ಯಾರು ಇಲ್ವಾ, ಅಥವಾ ಕೊನೆವರೆಗೂ ನೀನೇ ಡಿ ರ್ಯಾಂಕಿಂಗ್ ಅಲ್ಲಿ ಇರ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಬಿಟ್ಟಿದ್ಯಾ, ಅಟ್ಲೀಸ್ಟ್ ಸಿ ರ್ಯಾಂಕ್ ಕೂಡ ಬರ್ಬೇಕಂತ ನಿನ್ಗೆ ಅನಿಸ್ತಾ ಇಲ್ವಾ? ಏನೇನೋ ಮಾತಾಡಿ ಅವಳಿಗೆ ಬ್ರೈನ್ ವಾಶ್ ಮಾಡ್ಬೇಕು, ಇವ್ರ ಕಡೆ ಎಳ್ಕೊಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ಅವಳು ಏನಕ್ಕೂ ಸರಿಯಾಗಿ ರೆಸ್ಪಾಂಡ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಹರೈನ ತೋರಿಸ್ತಾರೆ. ಅವಳು ದೊಡ್ಡ ಸೈಕೋ ಅಲ್ವಾ, ಜೇನ್ ಕರ್ಕೊಂಡ್ ಬಂದು ಸರಿಯಾಗಿ ಬೆದರ್ಸ್ತಾ ಇರ್ತಾಳೆ. ಇನ್ ಸ್ವಲ್ಪ ಹೊತ್ತಿಗೆ ನಾನು ಅಲ್ಲಿ ಬಂದಿಲ್ಲ ಅಂದಿದ್ರೆ ನೀನು ಟೀಚರ್ ಹತ್ರ ಹೇಳ್ಬಿಡ್ತಾ ಇದ್ದೆ, ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾ ಇದ್ದೆ ಅಲ್ವಾ ಅಂತ ಕೇಳಿದಾಗ ಜೇನ್ ಹೇಳ್ತಾಳೆ, ಇಲ್ಲ ನಾನು ಆತರ ಎಲ್ಲ ಏನು ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ, ಆತರ ಎಲ್ಲ ಮಾಡಿದ್ರೆ ಸ್ಕೂಲ್ ಕಮಿಟಿಗೆ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ಗೆ ಗೊತ್ತು, ನಾನು ಹಂಗೇನು ಮಾಡಿಲ್ಲ ಅಂತ ಹೇಳಿದಾಗ ಹರೇನ್ ಹೇಳ್ತಾಳೆ, ಓ ನನ್ ಬಗ್ಗೆ ನೀನ್ ಯೋಚನೆ ಮಾಡ್ದ, ನನಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನೀನು ಸೈಲೆಂಟ್ ಆಗ್ಬಿಟ್ಟೆ, ಹೇಳಿಲ್ಲ ಅಷ್ಟೇ ನಾನು ಆತರ ಕೇಳ್ತಾಳೆ. ಅದಕ್ಕೆ ಜೇನ್ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾಳೆ. ನನ್ಗೋಸ್ಕರ ಇಷ್ಟು ಮಾಡಿದ್ಯಾ, ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಹೆಂಗೆ ಅಂತ ಥ್ಯಾಂಕ್ಸ್ ಹೇಳ್ಬಿಟ್ಟು ಹಂಗೆ ಕಿವಿ ಹತ್ರ ಬಂದ್ಬಿಟ್ಟು ಹೇಳ್ತಾಳೆ, ನನ್ಗೋಸ್ಕರ ಇಷ್ಟು ಯೋಚನೆ ಮಾಡ್ತೀಯಲ್ಲ, ಹಂಗಾದ್ರೆ ಏನಕ್ಕೋಸ್ಕರ ಎಫ್ ರ್ಯಾಂಕ್ ನ ಬಿಟ್ಟು ಸೂಜಿ ಜೊತೆ ಡಿ ರ್ಯಾಂಕ್ ಬಂದಿದ್ಯಾ ಅಂತ ಸೈಕೋ ತರ ಕೇಳ್ತಾ ಇರ್ತಾಳೆ. ಇವ್ರ ಇತರ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ ಕೂಡ ಜಾಗಕ್ಕೆ ಬರ್ತಾಳೆ. ಆದ್ರೆ ಇವರಿಬ್ರು ಮಾತಾಡ್ತಾ ಇರೋದನ್ನ ಅವಳು ಗಮನಿಸೋದಿಲ್ಲ, ದೂರದಲ್ಲಿ ಇರ್ತಾಳೆ. ಹರೇನ್ ನೋಡಿದ್ಲಾ ಏನು ಅಂತ ಗೊತ್ತಿಲ್ಲ, ಬಟ್ ಜೇನ್ ಗಮನಿಸ್ಬಿಟ್ಲು. ಕರಿಯಕ್ಕೂ ಆಗಲ್ಲ, ಸುಮ್ನೆ ಇರಕ್ಕೂ ಆಗಲ್ಲ ಅಂತ ಸೈಲೆಂಟ್ ಆಗ್ಬಿಟ್ಲು. ಸ್ವಲ್ಪ ಹೊತ್ತು ಹೀರೋಯಿನ್ ಕೂಡ ಅಲ್ಲಿ ನಿಂತ್ಕೊಂಡಿದ್ದವಳು ಇವ್ರ ಕಡೆ ತಿರ್ಗ್ ಕೂಡ ನೋಡಿಲ್ಲ, ಆ ಕಡೆ ಸೈಲೆಂಟ್ ಆಗಿ ಹೊರಟೋಗ್ತಾಳೆ. ಅದಾದ್ಮೇಲೆ ಜೇನ್ ನ ಮೀಟ್ ಮಾಡ್ಬೇಕು, ಟೆರೆಸ್ ಮೇಲೆ ಬಾ ಅಂತ ಹೇಳಿ ಹೀರೋಯಿನ್ ಅಲ್ಲಿ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಜೇನ್ ಕೂಡ ಬರ್ತಾಳೆ. ಆದ್ರೆ ಬಂದವಳು ಈ ತರ ಹರೇನ್ ಮಾತಾಡಿದ್ಲು, ನನ್ನ ಬೆದರ್ಸಿದ್ಲು ಅಂತ ಏನೇ ಒಂದು ವಿಷಯ ಹೇಳಲ್ಲ, ಸೈಲೆಂಟ್ ಆಗಿರ್ತಾಳೆ. ಹೆಂಗ್ ನಡೀತದೆ ಕೆಲಸ ಅಲ್ಲ, ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಅಂತ ಕೇಳಿದಾಗ ಇವಳು ಅಂತಾಳೆ, ಅಯ್ಯೋ ಎಲ್ಲ ವೇಸ್ಟ್ ಆಗೋ ತರ ಇದೆ, ಎಲ್ಲಿ ನಿಂತಿದ್ದೀನೋ ಅಲ್ಲೇ ಇದೀನಿ, ನೆಕ್ಸ್ಟ್ ಏನ್ ಮೂವ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಆ ಜೋ ಬೇರೆ ಮೆಸೇಜ್ ಮಾಡ್ತಿದ್ದಾಳೆ, ಏನ್ ರಿಪ್ಲೈ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೂಡೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೂಡ ನನ್ನ ಹತ್ರ ಇನ್ನೇನು ಇಲ್ಲ, ಇರೋ ಇನ್ಫಾರ್ಮೇಶನ್ ಇಟ್ಕೊಂಡು ಹೆಂಗ್ ಮೂವ್ ಮಾಡೋದು ಅಂತ ನನ್ಗೇನು ಐಡಿಯಾನೇ ತೋಚ್ತಾ ಇಲ್ಲ. ನನ್ಗೇನಾದ್ರೂ ಸ್ವಲ್ಪ ಟೆಕ್ನಾಲಜಿ ಗೊತ್ತಿದ್ರೆ, ಫೋನ್ ಎಲ್ಲ ಹ್ಯಾಕ್ ಮಾಡೋದು ಗೊತ್ತಿದ್ರೆ, ನಮ್ ಕ್ಲಾಸ್ ಅಲ್ಲಿರೋ ಎಲ್ಲಾರ ಫೋನ್ ಹ್ಯಾಕ್ ಮಾಡ್ಬಿಟ್ಟು ಅವ್ರನ್ನ ಒದರ್ಸಿ ಬೆದರ್ಸಿ ಆದ್ರೂ ನನ್ ಕಡೆ ಮಾತಾಡೋ ತರ ಮಾಡ್ಬಿಡ್ತಾ ಇದ್ದೆ. ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ವಂತ ಯೋಚನೆ ಮಾಡ್ಕೊಂಡಿದ್ದಳು. ಟಕ್ಕಂತ ಅವಳಿಗೆ ಫ್ಲಾಶ್ ಆಗುತ್ತೆ, ಆ 3 ಜನರಲ್ಲಿ ಆಪ್ ಡೆವಲಪ್ ಮಾಡಿದ ಹುಡುಗಿ ಕೂಡ ಇರ್ತಾಳಲ್ವಾ, ಅವಳನ್ನ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಹೇಳಿ ಜೇನ್ ಹತ್ರ ಹೇಳ್ತಾಳೆ. ಈಗ ಸದ್ಯಕ್ಕೆ ನಮ್ಗಿರೋ ಒಂದೇ ಒಂದು ಹೋಪ್ ಅಂದ್ರೆ ಈ ಆಪ್ ಡೆವಲಪ್ ಮಾಡಿದ ಹುಡುಗಿ ಮಾತ್ರನೇ. ಆ ಇನ್ನೊಂದಿಬ್ರು ಹುಡುಗಿಯರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಇವಳ ಮೇಲೆ ಒಂದ್ ಚೂರ್ ಜಾಸ್ತಿ ಮಾಡಿ, ಹೆಂಗಾದ್ರೂ ಮಾಡಿ ನಮ್ ಕಡೆ ಎಳ್ಕೊಂಡ್ಬಿಡ್ಬೇಕು. ಈಸಿಯಾಗಿ ನಮ್ ಕೆಲಸ ಮುಗ್ದೋಗುತ್ತೆ, ಬೇರೆಯವರೆಲ್ಲ ಕೂಡ ಈಸಿಯಾಗಿ ನಮ್ ಕಡೆ ಬಂದ್ಬಿಡ್ತಾರೆ. ಹೆಂಗಿದೆ ನನ್ ಪ್ಲಾನು, ಅದಕ್ಕೆ ನಾನ್ ಮುಂದಕ್ಕೆ ಹೋಗಲ್ಲ, ನೀನೇ ಮುಂದಕ್ಕೆ ಹೋಗ್ಬೇಕು. ಏನಕ್ ನಾನ್ ನಿನ್ಗೆ ಹೇಳ್ತೀನಿ ಅಂದ್ರೆ, ನೀನ್ ಕೂಡ ರ್ಯಾಂಕ್ ಡಿ ಅಲ್ಲೇ ಇದೆಯಾ, ಸೊ ನೀನೇನಾದ್ರೂ ಹೋಗಿ ಸ್ವಲ್ಪ ಅವಳ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋ ತರ ಮಾಡಿದ್ರೆ ಆರಾಮಾಗಿ ಸಿ ಗ್ರೇಡ್ ಗೆ ಕರ್ಕೊಂಡ್ ಬಂದ್ಬಿಡ್ಬೋದು. ನಿಧಾನಕ್ ನೋಡಿ ಕಾಯಿನ್ ನ ಮೂವ್ ಮಾಡು, ನೀನ್ ಅವಳನ್ನ ಕರೆಕ್ಟ್ ಮಾಡೋ ಕೆಲ್ಸದಲ್ಲಿ ಇರೋ, ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ ಅನ್ನೋ ತರ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಆ ಆಪ್ ಡೆವಲಪ್ ಮಾಡಿದ ಹುಡುಗಿರನ್ನೇ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವಳಲ್ಲಿ ಸಪರೇಟ್ ಆಗಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಏನೋ ನೋಡ್ತಾ ಇರ್ಬೇಕಾದ್ರೆ ಈ ರಾಮು ಮತ್ತೆ ಯೂಜಂಗ್ ಇಬ್ರು ಬಂದು ಮಾತಾಡಿಸ್ತಾರೆ. ಏನೇ ಹೊಸದಾಗಿ ಲ್ಯಾಪ್ಟಾಪ್ ಎಲ್ಲ ತಗೊಂಡ್ಬಿಟ್ಟಿದೆ ಅಂತ ಕಾಣಿಸುತ್ತೆ, ಇದೀಗ ಹೊಸದಾಗಿ ಲೇಟೆಸ್ಟ್ ಆಗಿ ರಿಲೀಸ್ ಆಗಿರೋ ಮ್ಯಾಕ್ ಬುಕ್ ತಾನೆ, ತುಂಬಾ ಕಾಸ್ಟ್ಲಿ ಆಯ್ತಲ್ವಾ ಅಂದಾಗ ಅವಳಂತಾಳೆ, ಹ್ಞೂ ಕಡೆ ತುಂಬಾ ಕಾಸ್ಟ್ಲಿ, ನಮ್ ಫ್ಯಾಮಿಲಿ ಮೆಂಬರ್ಸ್ ನನಗೆ ತಗೊಟ್ಟಿದ್ದು ಅಂತ ತುಂಬಾ ಖುಷಿಯಾಗಿ ಹೇಳ್ತಾಳೆ. ಇದನ್ನೆಲ್ಲ ಹೀರೋಯಿನ್ ಗಮನಿಸ್ತಾನೆ ಇದ್ಲು. ಈಗ ಆಪ್ ಡೆವಲಪ್ ಮಾಡಿದ ಹುಡುಗಿ ಸರಿ ನಂಗೆ ಟೈಮ್ ಆಯ್ತು ಕ್ಲಾಸ್ಗೆ ಹೋಗ್ತೀನಿ ಅಂತ ಅಲ್ಲಿಂದ ಎದ್ದೊಟ್ಟೋದ್ಲು. ಅವಳೋಗೋದನ್ನ ನೋಡ್ಬಿಟ್ಟು ಜೇನ್ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ಲು. ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಹೀರೋಯಿನ್ಗೆ ಒಂದ್ ವಿಷಯ ಸ್ಟ್ರೈಕ್ ಆಗೋದು, ಆ ಲ್ಯಾಪ್ಟಾಪ್ ಬಂದು ಅಷ್ಟು ಕಾಸ್ಟ್ಲಿ ಅಂತ ಮಾತಾಡ್ಕೊಂಡ್ರಲ್ವಾ, ಅಷ್ಟು ಕಾಸ್ಟ್ಲಿ ಲ್ಯಾಪ್ಟಾಪ್ ನ ತಗೊಳ್ಳೋಷ್ಟು ಆಪ್ ಡೆವಲಪ್ ಮಾಡಿದ ಹುಡುಗಿ ಫ್ಯಾಮಿಲಿ ಮೆಂಬರ್ಸ್ ಏನು ಅಷ್ಟು ಶ್ರೀಮಂತರಲ್ಲ, ಅವರು ಜಸ್ಟ್ ಒಂದು ಬೇಕರಿನ ನಡೆಸ್ತಾ ಇದಾರೆ ಅಷ್ಟೇ. ಹಂಗಿರ್ಬೇಕಾದ್ರೆ ಇಷ್ಟು ಕಾಸ್ಟ್ಲಿ ಲ್ಯಾಪ್ಟಾಪ್ ನ ಅವ್ರ ಹೆಂಗ್ ತಗೊಟ್ಟಿರ್ಬೋದು? ಇನ್ ಕೇಸ್ ನನ್ ಗೆಸ್ ಕರೆಕ್ಟ್ ಆದ್ರೆ ಅದನ್ನ ಬೇರೆಯವ್ರು ಯಾಕೆ ತಗೊಟ್ಟಿರ್ಬಾರ್ದು, ಹರೇನೆ ಯಾಕೆ ತಗೊಟ್ಟಿರ್ಬಾರ್ದು ಅಂತ ಅವಳ ಮೇಲೆ ಡೌಟ್ ಬರುತ್ತೆ. ಡೌಟ್ ಬರೋದು ಅಲ್ಲದೆ ಸಖತ್ ಭಯ ಪಟ್ಬಿಟ್ಲು. ಯಾಕಂದ್ರೆ ಈ ಆಪ್ ಡೆವಲಪ್ ಮಾಡಿದ ಹುಡುಗಿ ಕೂಡ ಹರೇನ್ ಕಡೆ ಅವಳೆ ಅಲ್ವಾ, ಈಗ ಅವಳು ಡೈರೆಕ್ಟ್ ಆಗಿ ಹರೇನ ನೋಡಕ್ಕೆ ಹೋಗಿರ್ಬೋದು. ಮೋಸ್ಟ್ಲಿ ನನ್ ಗೆಸ್ ಕರೆಕ್ಟ್ ಆಗಿದ್ರೆ ಅವಳನ್ನ ಫಾಲೋ ಮಾಡ್ಕೊಂತಾನೆ ಜೇನ್ ಓದ್ಲು. ಇನ್ ಕೇಸ್ ಫಾಲೋ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಜೇನ್ ಏನಾಗುತ್ತೋ, ಫಸ್ಟ್ ಅವಳಿಗೆ ವಿಷಯನ ಹೇಳ್ಬೇಕು ಅಂತ ಹೇಳಿ ರಿಪೀಟೆಡ್ ಆಗಿ ಕಾಲ್ ಟ್ರೈ ಮಾಡ್ತಾನೆ ಇದ್ದಾಳೆ. ಬಟ್ ಇವಳು ಕಾಲ್ ಅಟೆಂಡ್ ಮಾಡೋ ತರ ಇಲ್ಲ. ಅಯ್ಯೋ ಜೇನ್ ಎಲ್ಲಿದ್ಯಾ ಅಂತ ಹೇಳಿ ಅವಳನ್ನ ಹುಡ್ಕೊಂಡೆ ಬರ್ತಾ ಇರ್ತಾರೆ. ಈ ಕಡೆ ಇವಳು ಕೂಡ ಅವಳನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇದ್ಲು. ಒಂದ್ ಸ್ಟೇಜ್ ಗೆ ಅವಳನ್ನ ಕಂಡಿಡಿದ್ ಬಿಟ್ಲು. ಬಟ್ ಮುಂದ್ಗಡೆ ಅಂತದನ್ನ ಏನ್ ನೋಡಿ ಶಾಕ್ ಆದ್ಲು ಅಂತ ಗೊತ್ತಿಲ್ಲ, ಹಂಗೆ ನಿಂತ್ಕೊಂಡು ಆಯ್ತು ಎಲ್ಲ ಹೋಯ್ತು ಎಲ್ಲ ಮುಗೀತು ಅನ್ನೋ ಒಂದು ಸೌಂಡ್ ಮಾತ್ರ ಕೇಳಿಸುತ್ತಷ್ಟೇ. ಅದಕ್ ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಇಲ್ಲಿಗೆ ಎಪಿಸೋಡ್ ಮುಗಿದಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಸಖತ್ ಮಾಸ್ ಆಗಿ, ಸಖತ್ ಥ್ರಿಲ್ಲಿಂಗ್ ಆಗಿ, ಸಖತ್ ಸೈಕಾಲಜಿಕಲ್ ಆಗಿ ಹೋಗುತ್ತೆ. ಸೊ ಮಿಸ್ ಮಾಡ್ಕೋಬಿಡಿ. ಇವತ್ತರ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.